ಪ್ರಾಯೋಜಕರು ಮೈಫೇರ್ ಸೋಪ್ ಮತ್ತು ಫೇಸ್ ವಾಶ್, ಅಂದದ ತ್ವಚೆ ಸುಂದರ ರೂಪ. ಕನಸಿನ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಬೆಂಗಳೂರು ಕನಸಿನ ನಗರಿ. ಇಂಥ ಮಹಾನಗರದಲ್ಲಿ ಒಂದು ಸ್ವಂತ ಮನೆ ಅಥವಾ ನಿವೇಶನ ಹೊಂದಬೇಕು ಅನ್ನೋದು ಪ್ರತಿ ಸಾಮಾನ್ಯ ನಾಗರಿಕನ ಕನಸು. ಆದರೆ ರಿಯಲ್ ಎಸ್ಟೇಟ್ ದಿನೇ ದಿನೇ ಬೆಳೀತಾ ಇದೆ. ನಗರದಲ್ಲಿ ಸೈಟ್ಗಳ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಿರುವಾಗ ಒಬ್ಬ ಸಾಮಾನ್ಯ ವರ್ಗ ಅಥವಾ ಮಧ್ಯಮ ವರ್ಗದವರ ಮನೆ ಅಥವಾ ನಿವೇಶನ ಹೊಂದುವ ಕನಸು ಕನಸಾಗೆ ಉಳಿತಾ ಇದೆ. ಆದರೆ ಈಗ ಪ್ರತಿಯೊಬ್ಬರ ಕನಸನ್ನ ನನಸು ಮಾಡೋದಕ್ಕೆ ಎಂಕೆಬಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಒಂದು ಹೆಜ್ಜೆಯನ್ನ ಮುಂದಿಡ್ತಾ ಇದೆ. ಹಾಗಾದ್ರೆ ಎಂಕೆಬಿ ಇವಾಗ ಎಲ್ಲಿ ನಿವೇಶನಗಳನ್ನ ನೀಡ್ತಾ ಇದೆ, ಹಾಗೆ ಸೌಲಭ್ಯಗಳು ಏನಿದೆ, ಇವೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಹೀಗೆ ದಿನೇ ದಿನೇ ಬೆಳೀತಾ ಇರುವಂತಹ ಬೆಂಗಳೂರಿನಲ್ಲಿ ಸೈಟ್ಗಳು ಕೋಟಿ ದಾಟ್ತಾ ಇದೆ. ಕಾರಣ ಇಲ್ಲಿನ ವಾತಾವರಣ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಜಾಬ್ ಅಪಾರ್ಚುನಿಟೀಸ್. ಹೀಗೆ ಇನ್ನೂ ಹಲವಾರು ಕಾರಣಗಳಿವೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಸೈಟ್ಗಳು ಕೈಗೆಟುಕೋ ದರದಲ್ಲಿ ಲಭ್ಯವಿದೆಯಾ ಅನ್ನೋದನ್ನ ತಿಳಿಸಿಕೊಡೋದಕ್ಕೋಸ್ಕರ ನಮ್ ಜೊತೆಗಿದ್ದಾರೆ ಎಂಕೆಬಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ನ ಮ್ಯಾನೇಜರ್ ಆಗಿರುವಂತಹ ರಶ್ಮಿ ಅವರು. ರಶ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ರಶ್ಮಿ ಅವರೇ, ಇವಾಗ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾ ಇದ್ರು. ಸೊ ಇವಾಗ ಮನೆ ಏನೋ ಕಟ್ಬಿಡ್ತೀವಿ, ಮದುವೆ ಏನೋ ಮಾಡ್ಬಿಡ್ತೀವಿ, ಆದ್ರೆ ಮನೆ ಕಟ್ಟೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಬಿಕಾಸ್ ಈಗಿನ ಏರ್ತಾ ಇರುವಂತಹ ರಿಯಲ್ ಎಸ್ಟೇಟ್ ನ ದರಗಳಾಗಿರಬಹುದು, ಹಾಗೆ ಸೈಟ್ಗಳು ಕೈಗೆಟುಕೋ ದರದಲ್ಲಿ ಸಿಗೋದಿಲ್ಲ. ನಿಮ್ಮ ಎಂಕೆಬಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಯಾವ ರೀತಿ ಈ ಸೈಟ್ಗಳನ್ನ ಕೈಗೆಟುಕೋ ದರದಲ್ಲಿ ನೀಡ್ತಾ ಇದೆ, ಹಾಗೆ ಇವಾಗ ನಿಮ್ಮ ಹೊಸ ಪ್ರಾಜೆಕ್ಟ್ಗಳು ಏನೇನಿದೆ ಮೇಡಮ್? ಖಂಡಿತ ಮೇಡಮ್, ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಾ ಇರೋದು ಇವಾಗ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ, ಅಂದ್ರೆ ಕೈಗೆಟುಕುವ ಬೆಲೆಗಳಲ್ಲಿ ಸೈಟ್ಗಳನ್ನ ಕೊಡ್ತಾರಂತದ್ದು. ಮಾರ್ಕೆಟ್ ಅಲ್ಲಿ ಅಥವಾ ಮೆಜೆಸ್ಟಿಕ್ ಅಲ್ಲಿ ನಾವು ಹೋಗ್ಬಿಟ್ಟು ಕಡಿಮೆ ಬೆಲೆ ನಾವೇನಾದ್ರು ತಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲ, ಆಗಲ್ಲ, ಅದೆಲ್ಲ ಸಿಗಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಒಂದು ಸೈಟ್ ನ ಕೊಡ್ತಾರೆ ಅಂತ ಅಂದಾಗ ಅದು ಕೂಡ ಹೆಚ್ಚೆ. ಬೆಂಗಳೂರಲ್ಲಿ ಆ ಪ್ರೈಸ್ ಸಿಗುತ್ತಾ ನಮ್ಗೆ ಸೈಟ್ ಅನ್ನ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾರೆ. ಆ ತರ ಏನು ಒಂದು ನಿರಾಶಾದಾಯಕ ಇರುತ್ತೆ ಅಂತದನ್ನ ಒಂದು ಒಳ್ಳೆ ಆಶಾದಾಯಕ ಮಾಡ್ತಾ ಇರೋದು ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ಹೇಗೆ ಅಂತ ಹೇಳಿದ್ರೆ ಇವಾಗ ಹೇಳ್ಬೋದು, ಬೆಂಗಳೂರಲ್ಲಿ ಸೈಟ್ ಕೊಳ್ಳೋದು, ಮಹಾನಗರದಲ್ಲಿ ಒಂದು ಸೈಟ್ ಕೊಳ್ಳೋದು ಅಂತ ಹೇಳಿದ್ರೆ ಲಕ್ಷದಲ್ಲಿ ಮಾತೇ ಇಲ್ಲ. ಏನೇ ಆದ್ರೂ ಕೋಟಿ ಗಟ್ಟಲೆ ಹೋಗುತ್ತೆ. ಒಂದು 20-30 ಸೈಟ್ ತಗೊಳ್ತೀವಿ, 30-40 ಸೈಟ್ ನ ಪರ್ಚೇಸ್ ಮಾಡೋಣ, ಬಿಲ್ಡಿಂಗ್ ಆಮೇಲೆ ಕಟ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಮ ಹತ್ರ ಎಷ್ಟು ಕೋಟಿ ಎಷ್ಟು ಹೋಗ್ಬೋದು ನಾವು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅಂತದ್ರಲ್ಲಿ ನನ್ನ ಹತ್ರ ಒಂದು ಸ್ಮಾಲ್ ಸೇವಿಂಗ್ಸ್ ಇದೆ, ಒಂದು 10 ಲಕ್ಷ 15 ಲಕ್ಷ ದುಡ್ಡಿದೆ ಅಂತ ಅದರದ್ದು ಒಂದು ಸೈಟ್ ನ ಪರ್ಚೇಸ್ ಮಾಡೋಣ, ನಮ್ದು ಅಂತ ಒಂದು ಸೈಟ್ ನ ಮಾಡ್ಕೊಳ್ಳೋಣ ಅಂತ ಕಸ್ಟಮರ್ ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇರೋದು ಎಂಕೆಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ತಾವರೆಕೆರೆ ಸೊಂಡೆಕೊಪ್ಪ ಹತ್ರ ಹೇಳಿ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದೀವಿ. ಇವಾಗ ಪ್ರೆಸೆಂಟ್ ಆಗಿ ಮಾಡ್ತಾರಂತ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ. ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಕೇವಲ ಒಂದು 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡುವಂತ ಪ್ರಾಜೆಕ್ಟ್. ಸೊ ಎಲ್ರಿಗೂ ಒಂದು ಮೈಂಡ್ ಸೆಟ್ ಬರುತ್ತೆ, ಏನಪ್ಪ 5 ಲಕ್ಷಕ್ಕೆ ಒಂದು ಸೈಟ್ ಕೊಡ್ತಾ ಇದಾರೆ, 11 ಲಕ್ಷಕ್ಕೆ ಒಂದು ಸೈಟ್ ಕೊಡ್ತಾ ಇದಾರೆ, ತುಂಬಾ ದೂರ ಇರುತ್ತೇನೋ, ಮೆಜೆಸ್ಟಿಕ್ ಇಂದ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೇನೋ, ಈ ಆಪರ್ಚುನಿಟಿ ನೀವು ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 50 ಕಿಲೋಮೀಟರ್ ಡಿಸ್ಟೆನ್ಸ್ ಮೇಲೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಬರೀ 28 ಕಿಲೋಮೀಟರ್ ಡಿಸ್ಟೆನ್ಸ್ 30 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರಂತದ್ದು. ಒಂದ್ಸಲ ಬಂದು ನೋಡ್ಬೇಕು ಜಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವ್ ಏನೇ ಹೇಳ್ಬೋದು ಮೇಡಮ್, ಕುತ್ಕೊಂಡು ಇಲ್ಲಿ ಹಾಗೆ ಬರುತ್ತೆ, ಹೀಗೆ ಬರುತ್ತೆ, ಮೆಟ್ರೋ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಹೇಗಿದೆ, ಡೆವಲಪ್ಮೆಂಟ್ ಹೇಗೆ ಮಾಡ್ತಾ ಇರೋದು, ನಿಜಾನ ಸುಳ್ಳನ ಮಾಡ್ತಾ ಇರೋದು, ಹೇಳ್ತಾ ಇರೋದು ಅಂತ ಕೂಡ. ಯಾಕೆ ಈ ತರ ಸೈಟ್ ವಿಸಿಟ್ ಬನ್ನಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಅನ್ನೋದನ್ನ ರಿಯಲ್ ಎಸ್ಟೇಟ್ ಫ್ಯಾಕ್ಟ್ ಅಲ್ಲಿ ಹೇಳ್ಬೇಕಾಗುತ್ತೆ. ಯಾವ್ದು ಕೂಡ ಊಹೆಯಲ್ಲಿ ಮಾಡ್ಕೊಂಡು ಹೇಳಂತದ್ದಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮೆಟ್ರೋ ಕನೆಕ್ಟಿವಿಟಿ ಇವಾಗ ನಾಗಸಂದ್ರವರೆಗೂ ನಡೀತಾ ಇತ್ತು, ಪ್ರೆಸೆಂಟ್ ರನ್ನಿಂಗ್ ಇದ್ದಿದ್ದು. ಇವಾಗ ಮಾಧವರವರೆಗೂ ಎಕ್ಸ್ಟೆಂಡ್ ಆಗಿದೆ. ಕೆಲವೊಬ್ರಿಗೆ ಅದು ಗೊತ್ತೇ ಇಲ್ಲ ಹೇಗೆ ನಡೀತಿದೆ ಅಂತ. ಮೆಟ್ರೋದಲ್ಲಿ ಡೈಲಿ ಟ್ರಾವೆಲ್ ಮಾಡೋರು ಗೊತ್ತಿರುತ್ತೆ. ಸೊ ಮಾಧವರವರೆಗೂ ಎಕ್ಸ್ಟೆಂಡ್ ಆಗಿದೆ ಇವಾಗ ಮೆಟ್ರೋ ಕನೆಕ್ಟಿವಿಟಿ. ಹಾಗೇನೆ ಮುಂದೆ ಮಾಕ್ಲಿ APMC ಯಾರ್ಡ್ ಅಂತ ಹೇಳಿ ಬರುತ್ತೆ, ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅದಾದ್ಮೇಲೆ ನೆಲಮಂಗಲವರೆಗೂ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ ಹೇಗೆ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದ್ಸಲ ಬಂದು ನೋಡಿ ಜಾಗಗಳು ಹೇಗೆ ಬರುತ್ತೆ, ಸೊ ತಮ್ಮ ಡೆವಲಪ್ಮೆಂಟ್ ಹೇಗೆ ಬರುತ್ತೆ ಅಂತ. ಮತ್ತೆ ನಾವು ಕೊಡ್ತಾರ ಪ್ರೈಸು ಅಷ್ಟೇ, ಏನಪ್ಪ 5 ಲಕ್ಷ ಒಂದು ಸೈಟ್ ಅಂತ ಹೇಳಿ ಕೊಡ್ತಾ ಇದಾರೆ, ಬರೀ ಖಾಲಿ ಜಾಗ ಕೊಟ್ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲ. ಒಂದು ಸೈಟ್ ಅಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಇರ್ಲಿಕ್ಕೆ ಏನೇನ್ ಅಮ್ಯುನಿಟೀಸ್ ಗಳನ್ನ ಬೇಕು ಅದನ್ನೆಲ್ಲ ಕೂಡ ಪ್ರೊವೈಡ್ ಮಾಡ್ತಾರಂತದ್ದು. ಸೊ ಒಂದು ಸೈಟ್ ಅಲ್ಲಿ ಮನೆ ಕಟ್ಕೊಂಡು ವಾಸ ಇರ್ಲಿಕ್ಕೆ ಏನೇನ್ ಬೇಕಾಗುತ್ತೆ, ಬೇಸಿಕ್ ಆಗಿ ಏನೇನ್ ಬೇಕಾಗುತ್ತೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಬೇಕಾಗುತ್ತೆ, ಇಂಡಿವಿಜುವಲ್ ಸ್ಯಾನಿಟರಿ ಕನೆಕ್ಷನ್ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಟಾರ್ ರೋಡ್ಸ್ ಬೇಕಾಗುತ್ತೆ. ಸಾಕು ಮೇಡಮ್, 5 ಲಕ್ಷಕ್ಕೆ ಏನೇನ್ ಕೊಡ್ಬೇಕು ಅದೆಲ್ಲ ಕೊಡ್ತೀವಿ ನಾವು ಕೂಡ. ಸೊ ಅದಕ್ಕೋಸ್ಕರ ಒಂದ್ಸಲ ಬಂದು ನೋಡಿ ಜಾಗ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರದು. ಮೆಜೆಸ್ಟಿಕ್ ಮತ್ತೆ ಮಾರ್ಕೆಟ್ ಇಂದ ಎವ್ರಿ ಹಾಫ್ ಅನ್ ಅವರ್ 45 ಮಿನಿಟ್ಸ್ ಒಂದೊಂದು ಬಸ್ಗಳಿದೆ. ನಮ್ಮ ಲೇಔಟ್ವರೆಗೂ ಬಸ್ಗಳಿದೆ. ವಾಕಬಲ್ ಡಿಸ್ಟೆನ್ಸ್ ಬರುತ್ತೆ. ಮೇನ್ ರೋಡ್ ಏನಿದೆ ಸೊಂಡೆಕೊಪ್ಪ ಮೇನ್ ರೋಡ್, ಆ ಮೇನ್ ರೋಡ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ
ಮಾಡುವಂತ ಲೇಔಟ್. ಮತ್ತೆ MKB ಸಂಸ್ಥೆ ಏನಿದೆ ಒಂದು ಗ್ರಾಹಕರ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ನಾವು ಹೇಗೆ ಸಂಸ್ಥೆನ ಬೆಳೆಸ್ಕೊ ಬಂದಿದೀವಿ ಅಂತ ಹೇಳಿದ್ರೆ ಕಸ್ಟಮರ್ಸ್ ನಮ್ಮ ಸಂಸ್ಥೆನ ಬೆಳೆಸ್ಕೊ ಬಂದಿದ್ದಾರೆ. ನಾವು ಹೇಗೆ ಸರ್ವಿಸ್ ಕೊಟ್ಟಿದೀವಿ, 2-3 ಲಕ್ಷದಿಂದ ಸೈಟ್ ಕೊಡೋಕೆ ಸ್ಟಾರ್ಟ್ ಮಾಡಿದೀವಿ. ಸೊ ಆ ಭರವಸೆ ಏನಿದೆ MKB ಬೇಗ ಗೊತ್ತಿರೋರು ಏನಿದ್ದಾರೆ ಅವರೇ ಕಸ್ಟಮರ್ಸ್ ಗಳನ್ನ ಕರ್ಕೊ ಬರ್ತಾರೆ. ಗೊತ್ತಿರೋ ಪರಿಚಯವರು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಅಂತವ್ರನ್ನ ಅವರೇ ಕರ್ಕೊಂಡ್ಬಂದು ಇಲ್ಲಿ ಒಳ್ಳೆ ಪ್ರೈಸ್ ಸಿಗ್ತಿದೆ ಬಂದು ತಗೊಳ್ಳಿ ಅಂತ ಹೇಳಿ ಮಾಡ್ಕೊಳ್ಳೋಂತ ಜಾಸ್ತಿ ಜನ ಇದ್ದಾರೆ. ಸೊ ಒಂದ್ಸಲ ಬಂದ್ ನೋಡಿ ಜಾಗ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ ಮ್ಯಾಮ್, ಈಗ ಸುಮಾರು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳು ಜಾಸ್ತಿ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ, ಹಾಗೆ ಮಶ್ರೂಮ್ ನಂತೆ ಬೆಳೀತಾ ಇದೆ. MKB ಡೆವಲಪರ್ಸ್ ಯಾಕೆ, ಹಾಗೆ ಇದುವರೆಗೂ ಎಷ್ಟು ನಿವೇಶನಗಳನ್ನ ನೀವು ಹಂಚಿಕೆ ಮಾಡಿದೀರಾ, ಗ್ರಾಹಕರಿಗೆ ಯಾವ ರೀತಿಯಾಗಿ ನೀವು ಆಶ್ವಾಸನೆಗಳನ್ನ ನೀಡ್ತಾ ಬಂದಿದ್ದೀರಾ? ಖಂಡಿತ ಮೇಡಮ್. ಇವಾಗ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಹೇಳಿದಾಗೇನೆ ಗಲ್ಲಿಗೆ ಒಂದೊಂದು ಸಿಗಬಹುದು, ಆಫೀಸ್ಗಳಾಗಿರ್ಲಿ ಏನೇ ಆಗಿರ್ಲಿ, ಬಟ್ ಮೇನ್ ಕ್ವಾಲಿಟಿ ಬೇಕಾಗುತ್ತೆ, ಟ್ರಸ್ಟ್ ವರ್ತಿ ಅನ್ನೋದು ಬೇಕಾಗುತ್ತೆ, ನಂಬಿಕಸ್ತ ಅನ್ನೋದು ಒಂದು ಬೇಕಾಗುತ್ತೆ. ನಾನು ಹೇಳದ್ನಲ್ಲ, ಕಣ್ಣಿಗೆ ಯಾರು ಬಟ್ಟೆ ಕಟ್ಕೊಂಡು ಯಾರು ಹೋಗಿ ಕರ್ಕೊಂಡೋಗಿ ಇದು ಮಾಡೋಂಥದ್ದಲ್ಲ, ಕರೆಕ್ಟ್ ಅಲ್ವಾ? ಯಾರು ಬ್ಲೈಂಡ್ ಫೋಲ್ಡ್ ಆಗಿ ಬರಲ್ಲ ಇಲ್ಲಿ. ಮೊದಲು ನಾವೇನಾದ್ರು ಹೇಳ್ತಾ ಇದೀವಿ ಅಂತಂದ್ರೆ ಇವಾಗಲೇ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕೊಂಡು ಲೊಕೇಶನ್ ತಗೋಬಿಡೋದು, ಎಷ್ಟು ದೂರ ಇದೆ ಅಂತ ಕಮ್ಯುನಿಕೇಟ್ ಮಾಡೋದು, ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಹೋಗಿ ಸುತ್ತಮುತ್ತ ವಿಚಾರಿಸ್ಕೊಂಡ್ ಬರೋದು ತುಂಬಾ ಈಸಿ ಆಗ್ಬಿಟ್ಟಿದೆ ಮೇಡಮ್. ಕಸ್ಟಮರ್ಸ್ ಇವಾಗ ನಾವು ಯಾರಿಗೂ ಕಸ್ಟಮರ್ಸ್ಗೆ ಹಾಗೆ ಹೀಗೆ ಅಂತ ಎಲ್ಲೂ ಕೂಡ ಸುಳ್ಳು ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಈಸಿ ಆಗ್ಬಿಟ್ಟಿದೆ. ಮತ್ತೆ ಪ್ರತಿಯೊಂದು ಕೂಡ ಆಪ್ಸ್ ಅಲ್ಲಿ ಸಿಗೋಂಥದ್ದು, ಮತ್ತೆ ಕಿಲೋಮೀಟರ್ಸ್ ವೈಸ್ ಅಲ್ಲಿ ಆಗಿರಬಹುದು, ಅಲ್ಲಿ ಡಿಸ್ಟೆನ್ಸ್ ವೈಸ್ ಅಲ್ಲಿ ಆಗಿರಬಹುದು, ಮತ್ತೆ ಅಮ್ಯುನಿಟೀಸ್ ವೈಸ್ ಅಲ್ಲಿ ಆಗಿರಬಹುದು. ಕಣ್ಣಾಗ ನಮ್ಗೆ ಏನ್ ಕಾಣಿಸ್ತಿದೆ ಅದನ್ನ ಹೇಳ್ಬೇಕಾಗತ್ತೆ. ಎಲ್ಲೋ ಬರುತ್ತೆ ಹೇಗೋ ಬರುತ್ತೆ ಅಂತ ನಾವೇನು ಹೇಳೋದಕ್ಕಾಗಲ್ಲ. ಸರಿ ಬಂದ್ಮೇಲೆ ನೋಡೋಣ ಅಂತ ಬಂದ್ಬಿಡುತ್ತೆ, ಆಯ್ತು ಬಿಡಿ ಡೆವಲಪ್ಮೆಂಟ್ ಆದ್ಮೇಲೆ ನೋಡೋಣ ಅನ್ನೋದು ಬಂದ್ಬಿಡುತ್ತೆ. ಸೊ ಆ ನಂಬಿಕೆನ ಉಳಿಸ್ಕೊಂಡ್ ಬಂದಿರೋದಕ್ಕೆ ನಾವು ಇವತ್ತು ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾರಂತದ್ದು, ಮತ್ತೆ ನಂಬಿಕೆ ಉಳಿಸ್ಕೊ ಬರ್ಬೇಕು. ನಮ್ಮೊಂದು ನಾನು ನಿಮ್ಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಒಂದು ವರ್ಡ್ ಆಫ್ ಮೌತ್ ತುಂಬಾ ಹೇಳಿದ್ರೆ ಮಾರ್ಕೆಟಿಂಗ್ ನಾವು ಯಾವ ತರ ಬೇಕಾದ್ರೂ ಮಾಡಬಹುದು, ಬಟ್ ಒಬ್ಬರಿಂದ ಒಬ್ರಿಗೆ ಹೋಗುತ್ತಲ್ವಾ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಾನಿಲ್ಲಿ ಪರ್ಚೇಸ್ ಮಾಡಿದೀನಿ, ನೀವು ಬಂದಲ್ಲಿ ಪರ್ಚೇಸ್ ಮಾಡಿ ಅನ್ನೋದು ಯಾವ ಡಾಕ್ಯುಮೆಂಟೇಶನ್ ಮುಂದೆ ನಿಲ್ಲಲ್ಲ. ಹೌದು ಅವ್ರು ತಗೊಂಡಿದ್ದಾರೆ, ಅವರೆಲ್ಲ ನೋಡಿ ತಗೊಂಡಿರ್ತಾರೆ, ಸುಮ್ಮನೆ ಯಾರು ಪರ್ಚೇಸ್ ಮಾಡಲ್ಲ ಅಲ್ವಾ. ಹಾಗೆಲ್ಲ ಯಾರೇ ಆಗಿರ್ಲಿ ಮೇಡಮ್, ಇವಾಗ 5 ಲಕ್ಷ ಒಂದು ಸೈಟ್ ನ ಬಂಡವಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಪ್ರತಿಯೊಂದು ವಿಚಾರ ಮಾಡ್ಕೊಳ್ತಾರೆ. ಅದೇ ತರ ನಾವು ಒಂದು ಲೇಔಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಏನಾಗುತ್ತೆ, ಫಸ್ಟ್ ನಾವು ಇನ್ವೆಸ್ಟ್ಮೆಂಟ್ ನಾನೊಂದು ಕಸ್ಟಮರ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನೋಡ್ತೀವಿ, ಹೇಗೆ ಕಸ್ಟಮರ್ಸ್ ನೋಡ್ಕೊಳ್ತಾರೆ, ಯಾವ ತರ ನೋಡ್ತಾರೆ, ಲೀಗಲ್ ಹೇಗೆ ನೋಡ್ಕೊಳ್ತಾರೆ, ಇಲ್ಲಿ ಅಮ್ಯುನಿಟೀಸ್ ಗಳು ಏನ್ ಪ್ರೊವೈಡ್ ಮಾಡಬಹುದು, ನಾವು ಪ್ರತಿಯೊಂದು ನಾವು ವಿಚಾರ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರದ್ದು 5 ಲಕ್ಷ ಅನ್ನೋದು ದುಡ್ಡೆ, ನಂದು 2 ಕೋಟಿ ಅನ್ನೋದು ಕೂಡ ದುಡ್ಡೆ, ಕರೆಕ್ಟ್ ಅಲ್ವಾ? ಸೊ ಯಾವ್ದು ಕೂಡ ನಾವು ಒಂದು 5 ಲಕ್ಷ ಕಸ್ಟಮರ್ಸ್ ಹತ್ರ ಮಾತಾಡಿ ಆ ಸೇವಿಂಗ್ಸ್ ನ ಮಾಡ್ಕೊಂಡು ನಾವು ಇದು ಮಾಡ್ಕೊಂಡಿರ್ತೀವಿ, ನಾವು ಬೇರೆ ಸೋರ್ಸ್ಗಳು ಬರಂತದ್ದಲ್ಲ. ಸೊ ಆ ರೀಸನ್ಗೆ ಪ್ರತಿಯೊಂದು ನಾವು 100% ಲೀಗಲ್ ಮಾಡ್ಕೊಂಡು ಡಾಕ್ಯುಮೆಂಟೇಶನ್ ಬಗ್ಗೆ ಆಗಿರ್ಲಿ, ಜಾಗದ ಬಗ್ಗೆ ಆಗಿರ್ಲಿ, ಏನೇ ಆಗಿರ್ಲಿ 99% ಫುಲ್ ಡೆವಲಪ್ಮೆಂಟ್ ಆಗಿರ್ಲಿ, ಎಲ್ಲಾನು ಅಷ್ಟೇ, ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ, ಎಲ್ಲೂ ಕೂಡ ಅವ್ರಿಗೆ ಇವಾಗ ಹೇಳದ್ನಲ್ಲ, ಎಲ್ಲೋ ಒಂದು 5 ಲಕ್ಷ ಸೈಟ್ ತೊಳ್ತಾ ಇದೀವಪ್ಪ, ಏನೋ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅದು ಆ ತರ ಸರಿಗಿಲ್ಲ, ನಮಗೆ ಪರವಾಗಿಲ್ಲ, ಕಾಂಪ್ರಮೈಸ್ ಆದ್ವಿ, ಎಲ್ಲೂ ಕಾಂಪ್ರಮೈಸ್ ಅನ್ನೋ ಮಾತೇ ಬರೋದಿಲ್ಲ ನಿಮಗೆ. ಸೊ ಡಾಕ್ಯುಮೆಂಟೇಶನ್ ವೈಸ್ ಅಲ್ಲಿ ಆಗಿರಬಹುದು, ಅಮ್ಯುನಿಟೀಸ್ ವೈಸ್ ಅಲ್ಲಿ ಆಗಿರಬಹುದು, ಇಲ್ಲ ಜಾಗದ ಬಗ್ಗೆ ಕ್ವಾಲಿಟಿ ವೈಸ್ ಅಲ್ಲಿ ಆಗಿರಬಹುದು, ಕೂಡ ಎಲ್ಲೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಒಳ್ಳೆ ಕ್ವಾಲಿಟಿ ಇರೋ ಜಾಗದಲ್ಲಿ ಕ್ವಾಲಿಟಿ ಡೆವಲಪ್ಮೆಂಟ್ ನ ಕೊಟ್ಟು 100% ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್ ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾರಂತದ್ದು. ಸೊ ಒಂದ್ಸಲ ಬಂದು ನೋಡ್ಬೇಕು ಮೇಡಮ್ ಜಾಗ ಹೇಗಿದೆ ಅಂತ ಹೇಳಿ. ನಾನು ಹೇಳದ್ನಲ್ಲ, ಯಾವಾಗ ನಾವು ಒಬ್ಬರಿಂದ ಒಬ್ರು ಡಿಫ್ರೆಂಟ್ ಆಗ್ತಾ ಹೋಗ್ತೀವಿ, ಮರಕಿನ ಮರ ದೊಡ್ಡದು ಬರ್ತಾ ಹೋಗುತ್ತೆ. ಡಿಫ್ರೆಂಟ್ ಯಾವಾಗ ಆಗ್ತೀವಿ ಅಂತ ಹೇಳಿದಾಗ, ನಮ್ದು ಕ್ವಾಲಿಟಿ ಇದ್ದಾಗ, ರೈಟ್ ಇದ್ದಾಗ, ನಾವು ಯಾವಾಗ ನಾವು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಮಾತಾಡಕ್ಕಾಗತ್ತೆ. ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ತೀವಿ, ನಾವು ಮಾತಾಡೋದ್ರಲ್ಲೇ ಇದು ಬಂದ್ಬಿಡುತ್ತೆ, ಏನೊಂಥರ ನೆಗೆಟಿವಿಟಿ ಬಂದ್ಬಿಡುತ್ತೆ. ಸೊ ಹಾಗಾಗಿಲ್ಲ, 100% ಜಾಗ ಡೆವಲಪ್ಮೆಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ಕಸ್ಟಮರ್ ಬಂದಾಗ ಸೈಟ್ ವಿಸಿಟ್ಗೆ ನಾವೇ ಖುದ್ದಾಗಿ ಭೇಟಿ ಮಾಡ್ತೀವಿ, ಕಸ್ಟಮರ್ಸ್ಗೆ ಭೇಟಿ ಮಾಡಿ ಪ್ರತಿಯೊಂದು ಜಾಗದ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ಆಮೇಲೆ ಸೈಟ್ ವಿಸಿಟ್ ನ ಕಟ್ಕೊಂಡು ಹೋಗೋದು. ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ನೀವೇ ಜಾಗಕ್ಕೆ ಹೋಗಿ ಅಂತಾನು ಹೇಳಂತದಲ್ಲ. ಸೊ ಇಲ್ಲೇ ಮನೆಯಿಂದಲೇ ಪಿಕಪ್ ಮಾಡಿ ಅಂತ ಇಲ್ಲ, ಖಂಡಿತವಾಗ್ಲೂ ನೀವು ಒಂದು ಆಫೀಸಿಗೆ ಸಂಸ್ಥೆಗೆ ಬರ್ತಾ ಇದ್ದೀರಾ, ಒಂದು 5 ಲಕ್ಷ 11 ಲಕ್ಷ ಒಂದು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ದುಡ್ಡು ಅಂತ ಹೇಳಿದ್ರೆ ಅದು ನಿಮ್ ಹಾರ್ಡ್ ಅರ್ನ್ ಮನಿ ಇರುತ್ತೆ. ಫಸ್ಟ್ ಬನ್ನಿ, ಕಂಪನಿ ನೋಡಿ, ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದಾರ ಹೇಳಿ, ಬೇರೆ ಕಸ್ಟಮರ್ಸ್ ರಿವ್ಯೂಗಳನ್ನ ತಗೊಳ್ಳಿ, ಆಮೇಲೆ ಸೈಟ್ ವಿಸಿಟ್ ನ ಮಾಡಿ. ಅದಕ್ಕೆ ಇಷ್ಟಪಟ್ಟು, ಯಾಕಂದ್ರೆ ಒಂದು ಬಾಂಡೇಜ್ ಇರುತ್ತೆ ಮೇಡಮ್, ಇದು ಬರೀ ಒಂದು ಸೈಟ್ ತಗೊಂತಾರೆ, ಇವತ್ತು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ, ಮುಗಿಸ್ಕೊಳ್ತಾರೆ ಅಂತ ಯಾವ್ದು ಬರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಆಫೀಸಿಗೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅಂದ್ರೆ ಒಂದು ಕಸ್ಟಮರ್ ಅಪ್ರೋಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಖಂಡಿತ, ಹೌದು ಹೌದು. ಸೊ ಮ್ಯಾಮ್, ಇವಾಗ ಒಬ್ಬ ನೀವು ಹೇಳಿದ್ರಿ ಆಗ್ಲೇ 5 ಲಕ್ಷ ಆದ್ರೂ ಕೂಡ ಅವನಿಗದು ಭಾರನೇ, 2 ಕೋಟಿ ಆದ್ರೂ ಕೂಡ ಆತನಿಗೆ ಭಾರನೇ ತಗೊಳ್ಬೇಕು ಅಂತ. ಹೌದು ಹೌದು. ಸೊ ಇಂತಹ ಸಂದರ್ಭದಲ್ಲಿ ಒಂದು ಮೇನ್ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಇರುತ್ತೆ ಪ್ರತಿಯೊಬ್ರು ಸೈಟ್ ತಗೊಳ್ಳುವಂತ ಸಂದರ್ಭದಲ್ಲಿ. ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಇದೆ, ಶಾಲಾ ಕಾಲೇಜುಗಳಿದೆಯಾ, ಹಾಗೆ ಹಾಸ್ಪಿಟಲ್ಗಳಿದೆಯಾ, ಸಿಟಿಯಿಂದ ಎಷ್ಟು ದೂರ ಆಗಬಹುದು, ಹೋಗಿ ಬರೋದಕ್ಕೆ ಅನುಕೂಲತೆಗಳಿದೆಯಾ, ಇದೆಲ್ಲವನ್ನು ನೋಡ್ತಾರೆ. ಸೊ ಇವಾಗ ನೀವು ತಾವರೆಕೆರೆ ಮತ್ತು ಸೊಂಡೆಕೊಪ್ಪದಲ್ಲಿ ಹೊಸದಾಗಿ ಯೋಜನೆಗಳನ್ನ ರೂಪಿಸ್ತಾ ಇರುವಂತದ್ದು, ಇದು ಈ ಎಲ್ಲಾ ವಾತಾವರಣಕ್ಕೆ ಯಾವ ರೀತಿ ಪೂರಕವಾಗಿದೆ ಅಂತ? ಮೇಡಮ್
ಇವಾಗ ಸೈಟ್ ತಗೋಬೇಕು ಅಂತ ಜನ ಏನ್ ನೋಡ್ತಾರೆ ಅಂತ ಹೇಳಿದ್ರೆ ಮೇನ್ ಆಗಿ ಇನ್ವೆಸ್ಟ್ಮೆಂಟ್ ಅಂತ ಒಂದು ಬರುತ್ತೆ. ನನ್ನ ಹತ್ರ ದುಡ್ಡಿದೆ, ಇನ್ವೆಸ್ಟ್ಮೆಂಟ್ ಮಾಡ್ಲಾ, ಇದಿಷ್ಟು ಅಮೌಂಟ್ ಅಂತ ಬರುತ್ತೆ. ಇಲ್ಲ, ನನಗೆ ಇನ್ವೆಸ್ಟ್ಮೆಂಟ್ ಬೇಡ, ನಾನು ಇವಾಗ ಒಂದು ಮನೆ ಕಟ್ಕೊಂಡು ವಾಸ ಇರಬೇಕು, ನನಗೆ ಸಾಕಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಿ ಲೀಸ್ಗಿದ್ದು ತುಂಬಾ ಚೇಂಜ್ ಮಾಡಿ 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 ಆ ತರ 2 ವರ್ಗದಲ್ಲಿ ಜನ ಬರ್ತಾರೆ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾನು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೂ ಕೂಡ ಇವತ್ತೇನ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋ ಪ್ರಾಪರ್ಟಿ 5 ಲಕ್ಷ 20-30 ಸೈಟ್ ಆಗಿರಬಹುದು, ಇಲ್ಲ 11 ಲಕ್ಷ 30-40 ಸೈಟ್ ಆಗಿರಬಹುದು. 5 ವರ್ಷಕ್ಕೆ ನಿಮ್ಗೆ ನಾವು ಡಬಲ್ ಆಗಿ ಕೊಡಿಸ್ತೀವಿ, ಡಬಲ್ ದ ಕಾಸ್ಟ್ ನಾವು ರೀಸೇಲ್ ಮಾಡಿಸ್ಕೊಡ್ತೀವಿ. ಆ ತರ ಗ್ಯಾರಂಟಿ ನಾವು ನಿಮ್ಗೆ ಕೊಡ್ತೀವಿ. ಯಾಕಂದ್ರೆ ಇವತ್ತಿನ ಪ್ರೈಸ್ಗೆ ನಾಳೆ ನಾನೇ ಪರ್ಚೇಸ್ ಮಾಡ್ತೀವಿ, 1 ವರ್ಷ ಬಿಟ್ಟು ಈ ಪ್ರೈಸ್ ಅಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಖುದ್ದಾಗಿ ನಾನೇ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಖಂಡಿತವಾಗ್ಲೂ ಸೈಟ್ ಇಲ್ಲ. ಯಾಕಂದ್ರೆ ಬರ್ತಾ ಬರ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಂತದ್ದಲ್ಲ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎರಡೇ ನಮಗೆ ಅಪ್ರಿಸಿಯೇಷನ್ ಆಗಂತದ್ದು. ಏನಾಗಿರ್ಬಹುದು ಮೇಡಮ್, ನಾವು ಏನೇ ಪರ್ಚೇಸ್ ಮಾಡಬಹುದು, ರಿಯಲ್ ಎಸ್ಟೇಟ್ ಮತ್ತೆ ಗೋಲ್ಡ್ ಮಾತ್ರ ನಮಗೆ ವೃದ್ಧಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಆದಲ್ಲ. ನಾವು ಎಂತದೇ ಕಾರ್ ತಗೊಳ್ಳೋಣ, ಹೈ ಎಂಡ್ ಕಾರ್ ತಗೊಳ್ಳೋಣ, ಒಂದು 50-60 ಲಕ್ಷ ಕೊಟ್ಟು ತಗೊಳ್ಳೋಣ, ಮಾಣೆಗೆ ಅದು ಸೆಕೆಂಡ್ ಅಂತಾನೆ ಬರುತ್ತೆ ಹೊರತು ನಾವು ಕೊಟ್ಟಿದ್ದ ಜಾಸ್ತಿ ಅಂತೂ ದುಡ್ಡು ಬರಲ್ಲ. ಕರೆಕ್ಟ್ ಅಲ್ವಾ? ಸೊ ಆ ರೀಸನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಂದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ನಾನು ಮನೆ ಕಟ್ಕೊಂಡು ವಾಸ ಇರ್ತೀನಿ ಅಂದ್ರು ಖಂಡಿತವಾಗ್ಲೂ ಡೌನ್ ದ ಲೈನ್ 6 ತಿಂಗಳು 1 ವರ್ಷ ಆರಾಮಾಗಿ ನೀವು ಮನೆ ಕಟ್ಕೊಂಡು ವಾಸ ಇರಬಹುದು. ಮತ್ತೆ ಸೆಟಲ್ಮೆಂಟ್ಸ್ ಹತ್ರ ಬರುತ್ತೆ, ನಿಮ್ಗೆ ಹೋಗ್ಲಿ ಬರಕ್ಕೆ ನಿಮ್ಗೆ ಯಾವ್ದೇ ಕೂಡ ಪ್ರಾಬ್ಲಮ್ ಆಗಲ್ಲ. ಕಮ್ಯೂಟ್ ಮಾಡೋದಕ್ಕೂ ಅಷ್ಟೇ, ನಾನು ವಾಸ ಇರ್ತೀನಿ ಒಂದು 6 ತಿಂಗಳು ಬಿಟ್ಟು ನಾನು ಮನೆ ಕಟ್ಕೊಂಡು ವಾಸ ಇರ್ತೀನಿ ಕೂಡ ಕಮ್ಯೂಟೇಷನ್ ಅಂದ್ರೆ ಒಂದು ರೈಲ್ವೆ ಆಕ್ಸೆಸ್ ಆಗಿರಬಹುದು, ಬಸ್ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ಮೆಟ್ರೋ ಕನೆಕ್ಟಿವಿಟಿ ಆಗಿರಬಹುದು, ಪ್ರತಿಯೊಂದು ಹತ್ರ ಇರೋಂಥದ್ದು. ಸೊ ಆರಾಮಾಗಿ ನೀವು ಮನೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಂಡು ವಾಸ ಇರಬಹುದು. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಇರ್ತೀನಿ ಅಂತ ಹೇಳಿದ್ರೆ ಕಡೆ ಸ್ಕೂಲ್, ನೀವು ಹೇಳಿದಂಗೆ ಸ್ಕೂಲ್ಸ್ ಕಾಲೇಜ್ ಎಲ್ಲ ಹತ್ರ ಬರೋದಾ, ಖಂಡಿತವಾಗ್ಲೂ ಹತ್ರ ಬರೋಂಥದ್ದು. ನಮ್ಮ ಲೇಔಟ್ ಎಂಟ್ರೆನ್ಸ್ SSP ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಎಮರಲ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ. ಅದು ಸ್ವಲ್ಪ ಮುಂದೆ ಹೋಯ್ತು ಅಂದ್ರೆ ಹಾರ್ವರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದೆ. ಸೊ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಹರ್ಷ ಮೆಡಿಕಲ್ ಕಾಲೇಜ್ ಇದೆ. ಈ ಕಡೆ ಬಂತು ಅಂದ್ರೆ ಸ್ವಲ್ಪ ಹೆಸರುಘಟ್ಟ ಕಡೆ ಬಂತು ಅಂದ್ರೆ ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರುತ್ತೆ, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಬರುತ್ತೆ. ಎಲ್ಲ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಮೇಡಮ್. 5-10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲ ನಿಮಗೆ ಕವರ್ ಆಗೋದಂತು. ಸೊ ಯಾವುದು ಕೂಡ ನಿಮಗೆ ನೆಗೆಟಿವ್ ಅಂತ ಹೇಳಿ ಬರೋದಿಲ್ಲ. ಅಲ್ಲಿ ಮೇನ್ ರೋಡ್ ಇಂದ ಬರೀ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊಂಡೆಕೊಪ್ಪ ಅಂತ ಹೇಳೋದು ಒಂದು ಊರು ಇದೆ, ತಾವರೆಕೆರೆಯಿಂದ ನೆಲಮಂಗಲ ಕನೆಕ್ಟಿವಿಟಿ ರೋಡ್ ಅದು. ಸೊ ಮಾಗಡಿ ರೋಡ್ ಇಂದ ತುಮಕೂರು ರೋಡ್ ಕನೆಕ್ಟಿವಿಟಿ ರೋಡ್ ಇಂದ 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಸೊ ನೀವು ತಾವರೆಕೆರೆಯಿಂದ ಬಂದ್ರು ನಿಮಗೆ 7.5 ಕಿಲೋಮೀಟರ್ ಆಗುತ್ತೆ, ತುಮಕೂರಿಂದ ಬಂದ್ರೆ ನಿಮ್ಗೆ 7.5 ಕಿಲೋಮೀಟರ್ ಆಗುತ್ತೆ. ಸೊ ಮಧ್ಯದಲ್ಲಿ ಬರುತ್ತೆ. ಸೊ ಮೆಜೆಸ್ಟಿಕ್ ಮಾರ್ಕೆಟ್ ಇಂದ ಕ್ಯಾಲ್ಕುಲೇಟ್ ಮಾಡ್ಕೊಂಡು 28, 29, 30 ವಿದಿನ್ 30 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರುತ್ತೆ. ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮೆಟ್ರೋ ಕನೆಕ್ಟಿವಿಟಿ ಆಗ್ತಾರಂತದ್ದು. BBMP ಲಿಮಿಟ್ಸ್ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆದ ಎಲ್ಲರಿಗೂ ಪ್ರತಿಯೊಬ್ಬರು ಗೊತ್ತಿರೋ ಹಾಗೆ ಮೆಟ್ರೋ ಕನೆಕ್ಟಿವಿಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ BBMP ಲಿಮಿಟ್ಸ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ. ಸೊ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಆ ರೀಸನ್ಗೆ ನೆಲಮಂಗಲೂರು ಲಾಸ್ಟ್ ಮೆಟ್ರೋ ಕನೆಕ್ಟಿವಿಟಿ ಇವಾಗ ಪ್ರೆಸೆಂಟ್ ಅಪ್ರೂವಲ್ ಆಗಿರೋಂಥದ್ದು. ಸೊ ಅಲ್ಲಿವರೆಗೂ ಬರುತ್ತೆ. ಡೌನ್ ದ ಲೈನ್ 5-10 ಇಯರ್ಸ್ ಅಲ್ಲಿ ನಿಮ್ಗೆ ನೆಲಮಂಗಲವರೆಗೂ ಕನೆಕ್ಟಿವಿಟಿ ಬಂದ್ಬಿಡುತ್ತೆ. ಮಾದಾವರವರೆಗೂ ಬಂದಿದ್ದಾಗಲೇ ಅಲ್ಲಿಂದ ಒಂದು 8 ಕಿಲೋಮೀಟರ್ ಇದಕ್ಕೂ ಬಂದ್ಬಿಡುತ್ತೆ, ನೆಲಮಂಗಲಗೂ ಬರುತ್ತೆ. ಮಾಗಡಿ ರೋಡ್ ಅಲ್ಲಿ ಇವಾಗ ಕಡಬಗೆರೆ ಕ್ರಾಸ್ ವರೆಗೂ ಮೆಟ್ರೋ ಕನೆಕ್ಟಿವಿಟಿ ಅಪ್ರೂವಲ್ ಆಗಿರೋಂಥದ್ದು. ಆಗ್ಲೇ ಮೆಟ್ರೋ ವರ್ಕ್ ಸ್ಟಾರ್ಟ್ ಆಗಿದೆ, ಗ್ರೌಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ, ಹೇಗೆ ಮಾಡಬೇಕು ಅಂತ. ನಾನು ಹೇಳಿದ್ನಲ್ಲ, ನೀವು ಇವತ್ತು ಬೇಡ ಎಲ್ಲ ಆದ್ಮೇಲೆ ತಗೊಳ್ಳೋಣ ಅಂತ ಹೋದ್ರೆ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು 5 ಲಕ್ಷಕ್ಕೆ ನೀವು 15 ಲಕ್ಷ ಕೊಟ್ಟು ಸೈಟ್ ನ ತಗೋಬೇಕೆ ಹೊರತು ಈ ಬಜೆಟ್ ಖಂಡಿತವಾಗ್ಲೂ ಇಲ್ಲ. ಹೇಳಿದ್ನಲ್ಲ, ಒಂದು ಪ್ರೈಸ್ ಚಾಲೆಂಜ್, ಓಪನ್ ಚಾಲೆಂಜ್ ಅಂತ ತಗೋಬಹುದು ಇದನ್ನ. ಈ ಪ್ರೈಸ್ ಅಲ್ಲಿ ಖಂಡಿತವಾಗ್ಲೂ ಸೈಟ್ಸ್ ಗಳಿಲ್ಲ. ಮತ್ತೆ ಹೇಳಿದ್ನಲ್ಲ, ಕನೆಕ್ಟಿವಿಟಿ ವೈಸ್ ಆಗಿರ್ಲೂ ಕೂಡ ಎಲ್ಲೂ ಕೂಡ ಮತ್ತೆ ಡಾಕ್ಯುಮೆಂಟೇಷನ್ ಕೂಡ 100% ಲೀಗಲ್ ಡಾಕ್ಯುಮೆಂಟ್ಸ್ ಬರುತ್ತೆ. ನಾನು ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸ್ ಇಷ್ಟು ದಿನ ತಗೊಂಡೋ ಸೈಟ್ಸ್ ಗಳ ಕಸ್ಟಮರ್ಸ್ ಇಂದು EC ಕೊಡಿ, ಒಂದು ಎನ್ಕರ್ಮೆನ್ಸ್ ಕೊಡಿ, ಇಲ್ಲ ಒಂದು RTC ಕೊಡಿ ಅಂತ ಹೇಳಿ ಬಂದಿದ್ದಾರೆ ಹೊರತು ಇಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಯಾರು ಬಂದಿಲ್ಲ. ಆತರ ನಾವು ಲೀಗಲ್ ಮಾಡ್ಕೊಂಡ್ಬಿಡ್ತೀವಿ, 100% ಲೀಗಲ್ ನಾವು ಮಾಡ್ಕೊಳ್ತೀವಿ, ಹೇಳಿ ಕಳ್ಸಿರ್ತೀವಿ ಕಸ್ಟಮರ್ಸ್ಗೆ. ಜಮೀನ್ ಡಾಕ್ಯುಮೆಂಟ್ಸ್ ಏನೇನಿದೆ 100% ಲೀಗಲ್ ಬಂದೇ ಬರುತ್ತೆ ಮೇಡಮ್. ಓಕೆ, ಇವಾಗ ಮೇನ್ ಪ್ರಶ್ನೆ ಅದೇನೆ ಮೇಡಮ್. ಏನಕ್ಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸ್ವಲ್ಪ ಡೌನ್ ಪೇಮೆಂಟ್ ಅನ್ನೋದನ್ನ ಕೊಡಬೇಕಾಗುತ್ತೆ. ಡೌನ್ ಪೇಮೆಂಟ್ ಆದ್ಮೇಲೆ ಲೋನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಲೋನ್ ಪ್ರೊಸೆಸ್ ಅಲ್ಲಿ ಪೇಪರ್ ಗಳೆಲ್ಲ ನೀಟ್ ಆಗಿರ್ಬೇಕು, ಕ್ಲಿಯರ್ ಆಗಿರ್ಬೇಕು ಅನ್ನೋದನ್ನ ಇದೆ. ಸೊ ನಿಮ್ಮ ಸಂಸ್ಥೆಯಿಂದ ಈ ಲೋನ್ ಗಳನ್ನ ರಿಲೀಸ್ ಮಾಡಿಸೋದಕ್ಕೆ ಕೆಲವ್ರದ್ದು ಪೇಪರ್ ಎಲ್ಲ ಸರಿಯಾಗಿದ್ರು ಕೂಡ ಲೋನ್ ಕೆಲವರಿಗೆ ರಿಲೀಸ್ ಆಗೋದಿಲ್ಲ, ಅವರ ಸಂಬಳಕ್ಕೆ ತಕ್ಕಂತೆ ರಿಲೀಸ್ ಆಗೋದಿಲ್ಲ. ಸೊ ಇದಕ್ಕೆ ನೀವು ಯಾವ ತರ ಅವರಿಗೆ ಒಂದು ಹೆಲ್ಪ್ ಮಾಡಬಹುದು ಕಸ್ಟಮರ್ಸ್ಗೆ ಬಂದಿರೋ? ಖಂಡಿತ ಮೇಡಮ್, ಇವಾಗ ಒಂದು ಸೈಟ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬ್ಯಾಂಕ್ಸ್ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಲ್ಯಾಕ್ಸ್ ಟುಗೆದರ್ ಇರುತ್ತೆ, ಒಂದು 50 ಲಕ್ಷನೋ 1 ಕೋಟಿನೋ ಅನ್ನೋ ಇರುತ್ತೆ. ಎಲ್ಲರಿಗೂ ಆ ಪ್ರೊಫೈಲ್ ಮ್ಯಾಚ್ ಆಗೋದಿಲ್ಲ. ಯಾಕಂದ್ರೆ ಬ್ಯಾಂಕ್ಗೆ ಕೆಲವು ಅದರದೇ ಆದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿರುತ್ತೆ, ಅದರದೇ ಆದ ಅಪ್ಲಿಕೇಶನ್ಸ್ ಗಳಿರುತ್ತೆ, ಅದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಸಿಬಿಲ್ ಕೊಡಿ, ನಿಮ್ದು ಐಟ್ರೇಟನ್ಸ್ ಕೊಡಿ, ನಿಮ್ದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಕೊಡಿ, ಮತ್ತೆ ಸ್ಯಾಲರಿ ಸ್ಲಿಪ್ ಕೊಡಿ ಅಂತ ಹೇಳಿದವ್ರೆ. ಯಾರೇ ಆಗಿರ್ಲಿ ಮೇಡಮ್, ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ತರಕಾರಿ ಮಾರೋಕೆ ಹೋಗ್ಬಿಟ್ಟು ನೀವು ಸ್ಯಾಲರಿ ಸ್ಲಿಪ್ ಕೊಡಿ ಅಂತಂದ್ರೆ ನಿಜ ಬೇಜ ಮಾಡ್ಕೊಳ್ತೀರಿ. ಏನ್ ನಿಂಗೆಲ್ಲ ಹೇಳ್ತಾರೆ ಗೊತ್ತಿದ್ದು ನಾವೆಲ್ಲ ಹೇಳಿ ನಿಂಗೆಲ್ಲ ಹೇಳ್ತಾರಲ್ಲ ಅಂತ. ಸೊ ಅವ್ರಿಗೂ ಒಂದು ಆಸೆ ಇರುತ್ತೆ, ನಾವು ಸೈಟ್ ಮಾಡ್ಕೋಬೇಕು, ನಮ್ಗೆ ಯಾರು ಲೋನ್ ಕೊಡ್ತಾ ಇಲ್ಲ, ನಾವೇನ್ ಮಾಡೋದು, ಕೊಡ್ತಾರೆ 10-20 ಸಾವಿರ ರೂಪಾಯಿ ಕೊಡ್ತಾರೆ, ನಮ್ಗೆ ಏನು ಯೂಸ್ ಆಗಲ್ಲ, ಅದರಿಂದ ನಾವು ಕಟ್ತೀವಿ, ಕರೆಕ್ಟ್ ಆಗಿ ಕಟ್ತೀವಿ, ನಮಗೂ ಸೈಟ್ ಬೇಕಿದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅಂತ ಕಸ್ಟಮರ್ಸ್ ಗೆ ಹೆಲ್ಪ್ ಮಾಡ್ತಾ ಇರೋದು MKB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ಹೇಗೆ ಅಂತ ಹೇಳಿದ್ರೆ ಯಾವ್ದು ನೋಡಲ್ಲ, ಡಾಕ್ಯುಮೆಂಟೇಶನ್ ಆಗಿರ್ಲಿ ಏನು ನೋಡೋದಿಲ್ಲ. ನೀವೇನ್ ಅಮೌಂಟ್ ಕೊಟ್ಟಿರ್ತೀರಾ, ಆ ಸೈಟ್ ನೀವೇನ್ ಬ್ಲಾಕ್ ಮಾಡಿರ್ತೀರಾ, ಆ ಸೈಟ್ ನಮಗೆ ಒಂದು EMI ಅಂತ ಹೇಳಿ ಕೂಡ ಮಾಡ್ಕೊಡ್ತಾ ಇದೀವಿ. ಸುಲಭದ EMI ಅಂದ್ರೆ ಈಸಿ
EMI ಅಂತ ಹೇಳಿ ಮಾಡ್ಕೊಳ್ತಾ ಇದೀವಿ. ಯಾವುದೇ ರೀತಿ ಅವ್ರಿಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ದಂಗೆ. ಟೆನ್ಯೂರ್ ಸ್ವಲ್ಪ ಕಡಿಮೆ ಇರುತ್ತೆ, ಒಂದು 10 ರಿಂದ 20 ತಿಂಗಳು ಅಂತ ಹೇಳಿ ಟೈಮ್ ಕೊಡ್ತೀವಿ. 10 ರಿಂದ 20 ತಿಂಗಳಲ್ಲಿ ಆರಾಮಾಗಿ ಕಟ್ಕೊಂಡು ಹೋಗ್ತಾರೆ ಮೇಡಮ್. ಇವಾಗ ನಾವು ಹೇಳ್ತಾ ಇದೀವಲ್ಲ, ಕಡಿಮೆ ಅಂತಂದ್ರೆ ಒಂದು 700 to 800 ಕಸ್ಟಮರ್ಸ್ ಕೊಟ್ಟಿದ್ದೀವಿ ನಾವು EMI ಆಪ್ಷನ್ ನ. ಪ್ರತಿಯೊಬ್ರು ತುಂಬಾ ಖುಷಿಯಿಂದ ಇದ್ದಾರೆ. ಯಾಕಂದ್ರೆ EMI ಅಲ್ಲಿ ನಮ್ಗೆ ಒಂದು ಸೈಟು ಕೊಟ್ಟಿದೀವಿ. ಯಾರೇ ಆಗಿರ್ಲಿ ಮೇಡಮ್, ಒಂದು 2 ಲಕ್ಷ, ಬರೀ ಒಂದು 2 ಲಕ್ಷ ಇಲ್ಲ 3 ಲಕ್ಷ ನಾವು ಆಚೆಯಿಂದ ಕೈ ಸಲ ತಗೋಬರ್ತೀವಿ ಅಂತಂದ್ರು 3% ಬಡ್ಡಿ ಇಲ್ಲಂಗೆ ಯಾರು ಕೊಡಲ್ಲ. ಎಷ್ಟೇ ಪರಿಚಯ ಆಗಿರ್ಬೋದು, ಏನಾಗಿರ್ಬೋದು, ಅವ್ರಿಗೇನ್ ಪ್ರಾಫಿಟ್ ಅಂತ ನೋಡ್ಕೊಳ್ತಾರೆ ಹೊರತು ನಾನೇನು ಕೊಟ್ಟು ನಿನ್ನ ಯಾರು ನಾನು ಉದ್ದಾರ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಆ ರೀಸನ್ಗೆ ಅಂತ ಕಸ್ಟಮರ್ಸ್ಗೆ ಒಂದು ಆಪ್ಷನ್ ಕೊಡ್ತಾರದು ವಿದೌಟ್ ಇಂಟ್ರೆಸ್ಟ್ EMI ಆಪ್ಷನ್ ಅಂತ ಹೇಳಿ ಕೊಡ್ತಾರದು. ಇಂಟ್ರೆಸ್ಟ್ ಇಲ್ದಂಗೆ ಫಾರ್ ಎಕ್ಸಾಂಪಲ್ 5 ಲಕ್ಷ ಸೈಟ್ ವ್ಯಾಲ್ಯೂ ಅಂತ ಹೇಳಿದ್ರೆ 2 ಲಕ್ಷ ಡೌನ್ ಪೇಮೆಂಟ್ ಅಮೌಂಟ್ ಇರುತ್ತೆ, ಇಲ್ಲ 3 ಲಕ್ಷ ಡೌನ್ ಪೇಮೆಂಟ್ ಅಮೌಂಟ್ ಇರುತ್ತೆ. ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಯಾವುದೇ ರೀತಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ದಂಗೆ 15 to 20 ಮಂತ್ಸ್ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಡ್ತೀವಿ. 10,000 ರೂಪಾಯಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬೇಕಾದ್ರೂ ಕಟ್ಕೋಬಹುದು, ಡಿಪೆಂಡ್ಸ್ ಆನ್ ಕಸ್ಟಮರ್ ಕ್ರೈಟೀರಿಯಾ. ಅವರು ಫೈನಾನ್ಷಿಯಲ್ ಕ್ರೈಟೀರಿಯಾ ಹೇಗಿರುತ್ತೆ ಅದ್ರ ಪ್ರಕಾರ ಮಾಡ್ಕೋಬಹುದು. ಅದೆಲ್ಲ ಫಸ್ಟ್ ಡಿಸ್ಕಸ್ ಮಾಡ್ಕೋಬೇಕಾಗಿರುತ್ತೆ. ಇವಾಗ ನೀವು ಸೈಟ್ ಒಳಗೆ ಬರ್ತೀರಾ, ಬರೀ ನೋಡ್ಕೊಂತೀರಾ, ಓಕೆ ಆಯ್ತು, ನಿಮ್ದು ಅಮೌಂಟ್ ಫಿಸಿಕಲ್ ಆಗಿ ಅಮೌಂಟ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಸೊ ಅದಕ್ಕೆ ಆಫೀಸಿಗೆ ಬನ್ನಿ, ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ಅಂದ್ರೆ ಕಸ್ಟಮರ್ಗೆ ಪೂರಕವಾಗಿ ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ನೀವು ನಿವೇಶನಗಳನ್ನ ನೀಡೋದ್ರ ಜೊತೆಗೆ ಮಾಹಿತಿಯನ್ನು ಕೂಡ ತುಂಬಾ ನೀಡ್ತಾ ಇದ್ದೀರಾ. ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ ಮೇಡಮ್. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕ ಬ್ರೇಕ್. ಹೇಳಿ, ಏನ್ ವಿಷಯ? ಹಾಯ್, ನಾನ್ ಓದು ಮುಗೀತು. ಹಾ ಕಣೆ, ರಿಸಲ್ಟ್ ಕೂಡ ಚೆನ್ನಾಗ್ ಬಂತು. ಹಾ ಕಣೆ, ನೀನ್ ಯಾಕೆ ಬೇಜಾರಲ್ಲಿದ್ಯಾ? ಈಗ ಮುಂದಿನ ಪ್ಲಾನು ಗೊತ್ತಿಲ್ಲ. ಈಗೊಂದ್ ಒಳ್ಳೆ ಕಂಪ್ನಿಲಿ ಕೆಲ್ಸ ಸಿಕ್ಕರೆ ಸಾಕು. ಅಯ್ಯೋ, ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ತಾನೆ? ಮತ್ತೆ ಎಕ್ಸ್ಪೀರಿಯನ್ಸ್ಗಾಗಿ ಜಾಬ್ ನಮ್ಮಿಂದ ಏನು ಮಾಡಕ್ಕಾಗಲ್ಲ. ಅಯ್ಯೋ ಗಾಯ್ಸ್, ಆಗ್ಬಹುದು, ಮತ್ತ ಆಗತ್ತೆ. ಅದೇಗೆ? ಇದನ್ ನೋಡಿ, ಮೋದಿಜಿಯ PM ಇಂಟರ್ನ್ಶಿಪ್ ಸ್ಕೀಮ್. ಬನ್ನಿ ನೋಡೋಣ. ಮುಂದಿನ 5 ವರ್ಷಗಳಲ್ಲಿ 21 ರಿಂದ 24 ವರ್ಷದ 1 ಕೋಟಿ ಯಂಗ್ಸ್ಟರ್ಸ್ಗೆ ಟಾಪ್ ಕಂಪನಿಯಲ್ಲಿ ಸಿಗುತ್ತೆ 12 ತಿಂಗಳ ಇಂಟರ್ನ್ಶಿಪ್. ಮತ್ತೆ ಪ್ರತಿ ತಿಂಗಳು 5,000 ಕೂಡ, ಜೊತೆಗೆ 6,000ದ ಒನ್ ಟೈಮ್ ಗ್ರಾಂಟ್ ಕೂಡ. ಸೋ ಲೆಟ್ಸ್ ಲರ್ನ್ ಫ್ರಮ್ ದಿ ಬೆಸ್ಟ್. ಅರ್ಹರಿಗೆ ಅನುಭವ ಜೊತೆ ಸೇರಿಸುತ್ತೆ PM ಇಂಟರ್ನ್ಶಿಪ್ ಸ್ಕೀಮ್. ವಿಸಿಟ್ ಮಾಡಿ pminternships.mca.gov.in. ಡಯಲ್ ಮಾಡಿ ಟೋಲ್ ಫ್ರೀ ನಂಬರ್ 1800 ಡಯಾಬಿಟಿಸ್ ಕಡಿಮೆ ಮಾಡೋಕೆ ನಿಮಗೆ ಬೇಕು ಮೆಡಿಸಿನ್ಸ್ ನ ಬುಫೆ. ಜನರು ಏನ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ಶುಗರ್ ಲೆವೆಲ್ಸ್ ಮೆಡಿಸಿನ್ಸ್ ಜೊತೆ ಕಪಿವಾ ಡಯಾಫ್ರೀ ಜ್ಯೂಸ್ ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ. ಇದರ 11 ಆಯುರ್ವೇದಿಕ್ ಹರ್ಬ್ಸ್ ನ ಬ್ಲೆಂಡ್ ಬರೀ 3 ತಿಂಗಳಲ್ಲಿ ಶುಗರ್ ಲೆವೆಲ್ಸ್ 30% ನಷ್ಟು ಕಡಿಮೆ ಆಗಿಸುತ್ತೆ. ಕಪಿವಾ ರಿಸಲ್ಟ್ ನೋಡಿ ನೀವಂತೀರಾ ವಾ. ಸರ್, ನೀವು ತುಂಬಾ ಲಕ್ಕಿ. ಯಾಕೆಂದ್ರೆ ನಿಮ್ ಮಗ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಬಾಕಿ ಫಾರ್ಮಾಲಿಟಿ ಸಮಯಕ್ಕೆ ಪೂರ್ತಿ ಮಾಡಿದ್ದಾರೆ. ನೀವೀಗ ಮನೆಗೆ ಹೋಗ್ಬೋದು. ನನ್ ಮಗ ಹಾಗಾದ್ರೆ ನೀವು ಪಾಲಿಸಿ ಬಜಾರ್ ಕ್ಲೇಮ್ ನ ಸಮಯದಲ್ಲಿ ನಿಮ್ಮ ಸಹಾಯಕ್ಕೆ ಯಾವಾಗಲೂ ಪಾಲಿಸಿ ಬಜಾರ್. 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ರೂಪಾಯಿ 390ರಿಂದ ಶುರು. ನಿಜ ಏನಂದ್ರೆ ಹೊಸ ಇಂಡಿಕಾ ನ್ಯಾಚುರಲ್ ನರಿಶ್ ಕ್ರೀಮ್ ಹೇರ್ ಕಲರ್ ನಲ್ಲಿದೆ. ನಿಮ್ಮ ಜನಪ್ರಿಯ ಹೇರ್ ಕಲರ್ ಗೆ ಹೋಲಿಸಿದ್ರೆ 30% ಕಡಿಮೆ ಡೈ ಕೆಮಿಕಲ್ಸ್. ಹೊಸ ಇಂಡಿಕಾ ಕ್ರೀಮ್ ಹೇರ್ ಕಲರ್ ನ ಅನಿಯನ್ ಆಯಿಲ್ ಫಾರ್ಮುಲಾ ಕೂದಲಿಗೆ ಕಲರ್ ಮಾಡುತ್ತದೆ ಮತ್ತು ನೀಡುತ್ತದೆ ರಿಚ್ ಸ್ಯಾಟಿನ್ ಶೈನ್. ಅದು ಕೂಡ ಕೇವಲ 15 ರೂಪಾಯಿಗಳಲ್ಲಿ. ಹ್ಯಾಡ್ ಕಲರ್ ಟು ಯೋರ್ ಲೈಫ್. ನಿಜವಾಗ್ಲೂ TVS Raider, the wicked ride. ಗ್ರೇಟ್ನೆಸ್ ಅನುಭವಿಸಿ ಹೊಸ ಹೊಸ ಶೇಪ್ಗಳಲ್ಲಿ, ಯಾವತ್ತೂ ಯೋಚಿಸಿರದ ರೂಪದಲ್ಲಿ. ಇದು ಮಯೋ ಲೆಟಸ್ ಮತ್ತು ಇಡೀ ಚಿಕನ್ ಪ್ಯಾಟಿಯ ಸಾಸಮೆ ಬನ್ನಲ್ಲಿ. ಸಾರಿ, ಗ್ರೇಟ್ನೆಸ್ ಆಯ್ಕೆ ಮಾಡಿ ಎಪಿಕ್ ಅನುಭವಿಸಿ. KFCಯಲ್ಲಿ ಮಾತ್ರ. ಕನಸಿನ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ MKP ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ನ ಮ್ಯಾನೇಜರ್ ಆಗಿರುವಂತಹ ರಶ್ಮಿ ಅವರು. ರಶ್ಮಿ ಅವರೇ, ನೀವು ಹೇಳ್ತಾ ಇದ್ರಿ ಲೋನ್ ಪ್ರೊಸೆಸ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಇವಾಗ ನೀವು ತಾವರೆಕೆರೆ ಮತ್ತು ಸೊಂಡೆಕೊಪ್ಪದಲ್ಲಿ ಏನ್ ನಿವೇಶನಗಳನ್ನ ನೀಡ್ತಾ ಇದ್ದೀರಾ, ಅದು ಎಷ್ಟರಿಂದ ಶುರು ಆಗಬಹುದು ಅಂದಾಜಾಗಿ?
ಖಂಡಿತ ಮೇಡಮ್. ಇವಾಗ ಏನು ಪ್ರೈಸ್ ಇದೆ, ಇವಾಗ ಸ್ಟಾರ್ಟಿಂಗ್ ಮಾಡಿದ್ದು ಒಂದು ಆಫರ್ ಕೊಟ್ವಿ 5 ಲಕ್ಷ ಅಂತ ಹೇಳಿ, ಅದು ಕಂಪ್ಲೀಟ್ ಆಯ್ತು. ಇವಾಗ 5 ಲಕ್ಷಕ್ಕಿದೆ. ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ, ಅಂದ್ರೆ ವಾಟರ್ ಕನೆಕ್ಷನ್ ಮತ್ತೆ ಸ್ಯಾನಿಟರಿ ಕನೆಕ್ಷನ್ ಆಗಿದೆ. ಡಿಮಾರ್ಕೇಶನ್ ಸ್ಟಾರ್ಟ್ ಆಗಿದೆ, ರೋಡು ಮತ್ತೆ ಸೈಟ್ ಅಂತ ಹೇಳಿ ಡಿಮಾರ್ಕೇಶನ್ ಸ್ಟಾರ್ಟ್ ಆಗಿದೆ. ಡೌನ್ ದ ಲೈನ್ ಒಂದು ಎರಡು ವಾರ ಆಗಿದ ತಕ್ಷಣ ಜಲ್ಲಿ ಮೆಟ್ಲಿಂಗ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ತಿಂಗಳು ಮ್ಯಾಕ್ಸಿಮಮ್ ಈ ಮಂತ್ ಎಂಡ್ ಅಲ್ಲ ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಫುಲ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಹೇಳಿದ್ನಲ್ಲ, ಇವಾಗ ಪ್ರೀ ಲಾಂಚ್ ಆಫರ್ ಅಂತ ಹೇಳಿ 5 ಲಕ್ಷಕ್ಕೆ ಅಂತ ಹೇಳಿ ಕೊಡ್ತಾ ಇರೋದು, 5 ಲಕ್ಷ 11 ಲಕ್ಷ ಅಂತ ಹೇಳಿ 2030 ಸೈಟ್ ನ ಕೊಡ್ತಾ ಇರೋದು. ಒನ್ಸ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗ್ತಾ ಏನಾಗುತ್ತೆ, ಪ್ರೈಸ್ ಹೈಕ್ ಆಗ್ತಾ ಹೋಗ್ತಾ ಇರುತ್ತೆ. ಇವತ್ತು ಕೊಟ್ರ ಪ್ಲಾನ್ ಹೇಳಿದ್ರೆ ಇವತ್ತು ಕೊಟ್ರ ಪ್ಲಾನ್ ನಾಳೆ ನಾವೇ ಕೊಡೋದಿಲ್ಲ. ಆ ಒಂದು ರೀಸನ್ಗೋಸ್ಕರ ದಯವಿಟ್ಟು ಏನಾದ್ರು ಜಾಗ ಸೈಟ್ ವಿಸಿಟ್ ಮಾಡಿ ಅಂತ ಹೇಳಿ ಈ ಪ್ರೈಸ್ ನ ಲಾಕ್ ಮಾಡ್ಕೊಳ್ಳಿ. ಇದು ಒಳ್ಳೆ ಆಫರ್ ಕೊಡ್ತಾ ಇದೀವಿ, 5 ಲಕ್ಷ 11 ಲಕ್ಷ ಏನ್ ಪ್ರೀ ಲಾಂಚ್ ಆಫರ್ ಇದೆ ಅದು ಕೇವಲ 20 ಸೈಟ್ಗೆ ಅಂತ ಹೇಳಿ ಕೊಡ್ತಾ ಇರೋಂಥದ್ದು. ಈ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ ಈ ಆಫರ್ ನ, ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಂತದ್ದಲ್ಲ. ಮತ್ತೆ EMI ಆಪ್ಷನ್ ಕೂಡ ಕೊಡ್ತಾ ಇದ್ವಿ ಅಂತ ಹೇಳಿದೆ ನಿಮಗೆ, ವಿದೌಟ್ ಇಂಟ್ರೆಸ್ಟ್ ಕೊಡ್ತಾರಂತದ್ದು. ಅದೇ 30-40 ಸೈಟ್ ನ ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ ಅಂತ ಹೇಳಿದ್ರೆ 11 ಲಕ್ಷ ಸೈಟ್ ವ್ಯಾಲ್ಯೂ 5ರಿಂದ 6 ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ. ಏನ್ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದು 10,000 ರೂಪಾಯಿನ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಅವ್ರ ಫಿನಾನ್ಷಿಯಲ್ ಮಾಡ್ಕೊಂಡು ಹೋಗ್ಬೋದು. ಬಟ್ 15ರಿಂದ 20 ತಿಂಗಳೊಳಗೆ ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಖಂಡಿತವಾಗ್ಲೂ ಮಾಡ್ಕೊಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಒನ್ಸ್ 5 ಲಕ್ಷ 6 ಲಕ್ಷ ಡೌನ್ ಪೇಮೆಂಟ್ ಆದ್ಮೇಲೆ ಅವ್ರಿಗೆ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ, ಏನಪ್ಪ ಅಮೌಂಟ್ ಕಟ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಅರೇಂಜ್ ಮಾಡ್ಕೊಂಡ್ ಬಂದು ರಿಜಿಸ್ಟ್ರೇಷನ್ ಗಳನ್ನ ಮಾಡಿಸ್ಕೊಬಿಡ್ತಾರೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಇಲ್ಲ, ನಾನು EMI ಆಪ್ಷನ್ ಕೂಡ ಬೇಡ, ನನಗೆ ನಾನು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ, 1ರಿಂದ 2 ತಿಂಗಳು ಟೈಮ್ ಕೊಡಿ. ಖಂಡಿತವಾಗ್ಲೂ ಒಂದು ಅಗ್ರಿಮೆಂಟ್ ಅಂತ ಹೇಳಿ ಮಾಡ್ಕೊಳ್ಳಿ. ಒಂದು 3-4 ಲಾಖ ರೂಪೀಸ್ ಡೌನ್ ಪೇಮೆಂಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಅಮೌಂಟ್ಗೆ ನಿಮಗೆ ಒಂದು 2ರಿಂದ 3 ತಿಂಗಳು ಟೈಮ್ ಸಿಗುತ್ತೆ. ಲೀಗಲ್ ಆಗಿ ಅಗ್ರಿಮೆಂಟ್ ಆದಾಗ ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಕಾಸ್ಟ್ ಕೊಟ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು. ಯಾಕಂದ್ರೆ ಗವರ್ಮೆಂಟ್ ವೇರಿಯಂಟ್ ಪ್ರೆಸೆಂಟ್ ಈಗ ಅಲ್ಲಿ 2,000 ರೂಪಾಯಿ ಇದೆ. ಸೊ ಒಂದು 30-40 ಸೈಟ್ ರಿಜಿಸ್ಟ್ರೇಷನ್ ಮಾಡಿಸೋ ಅಪ್ ಟು ಒಂದು 2 ಲಕ್ಷವರೆಗೂ ಬಂದ್ಬಿಡುತ್ತೆ ನಿಮಗೆ ದುಡ್ಡು. ಸೊ ಆ ರೀಸನ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋಂಥದ್ದು. ಈ ಪ್ರೈಸ್ ನ ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತೆ EMI ಆಪ್ಷನ್ ಕೊಡ್ತಾ ಇದೀವಿ, ಇದನ್ನು ಕೂಡ ಮಿಸ್ ಮಾಡಿದ್ರೆ EMI ಆಪ್ಷನ್ ಪ್ರತಿಯೊಂದು ಸೈಟ್ ನಾವು ಕೊಡಕ್ ಬರಲ್ಲ. ಆ ಲೇಔಟ್ ಅಲ್ಲಿ ಒಂದು 20ರಿಂದ 15 ಸೈಟ್ ಅಷ್ಟೇ ಕೊಡಕ್ ಬರೋದು EMI ಆಪ್ಷನ್ ನ. ಸೊ ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇವಾಗ ಒಂದು ಸೈಟ್ ನ ನಾವು ಒಂದು ದೃಢ ನಿರ್ಧಾರ ಮಾಡಿ ನಾವು ಸೈಟ್ ನ ಪರ್ಚೇಸ್ ಮಾಡಕ್ಕೆ ಆಚೆ ಬಂದಾಗ ಡಿಸಿಷನ್ ತಗೊಳ್ಳಿ. ಇವತ್ತು ನಾಳೆಯಿಂದ ಡಿಲೇ ಮಾಡ್ಕೊಳ್ತಾ ಹೋಗ್ಬೇಡಿ. ಯಾಕಂದ್ರೆ ನೀವು ನೋಡ್ರ ಸೈಟ್ ಇವತ್ತು ನೀವು ನೋಡಿರ್ತಾರೆ, ನಾಳೆ ಬಂದು ನೋಡಿದ್ರೆ ಆ ಸೈಟ್ ಇರೋದಿಲ್ಲ. ಸೊ ಇವಾಗ ಒಂದು ಫ್ಯಾಮಿಲಿ ಸಮೇತ ಸೈಟ್ ವಿಸಿಟ್ ಬಂದಾಗ ಏನಾಗುತ್ತೆ, ಡಿಸಿಷನ್ ತಗೊಳಕ್ ಈಸಿ ಆಗುತ್ತೆ. ಇಂಡಿವಿಜುವಲ್ ನೀವು ಬರ್ತೀರಾ ಸೈಟ್ ನೋಡ್ತೀರಾ ಅಂತ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ಬ್ಲಾಂಕ್ ಆಗಿ ಬರ್ತೀರಾ, ಒಂದು ಸೈಟ್ ನ ನೋಡ್ತೀರಾ ಹೋಗ್ತೀರಾ ಅಷ್ಟೇ ಆಗ್ಬಿಡ್ತಾರೆ ಹೊರತು ಆಮೇಲೆ ಯಾರೋ ಬಂದು ಡಿಸಿಷನ್ ತಗೊಳ್ಳೋಷ್ಟರಲ್ಲಿ ಆ ಸೈಟೇ ಇರೋದಿಲ್ಲ. ಮತ್ತೆ ಇವಾಗ ತುಂಬಾ ನೋಡ್ತಾರೆ, ಯಾಕಂದ್ರೆ ನ್ಯೂಮರಾಲಜಿ ಅಂತ ಹೇಳಿ ನೋಡ್ತಾರೆ, ಪರ್ಟಿಕ್ಯುಲರ್ ಸೈಟ್ ನಂಬರ್ಸ್ ನಂಗೆ ಅದೇ ಬೇಕು ಅಂತ ಹೇಳ್ತಾರೆ. ಮತ್ತೆ ದಿಗ್ಗಳು ಮತ್ತೆ ಫೇಸಿಂಗ್ ಅಂತ ಹೇಳ್ತೀವಿ ನಾವು, ಅದನ್ನ ಈಸ್ಟ್ ಫೇಸಿಂಗ್ ಬೇಕು, ವೆಸ್ಟ್ ಫೇಸಿಂಗ್ ಬೇಕು, ನಾರ್ತ್ ಫೇಸಿಂಗ್ ಬೇಕು ಅಂತ ಹೇಳಿ ಬರ್ತಾರೆ. ಸೊ ಇವಾಗ ಆಪರ್ಚುನಿಟಿ ಇದೆ. ಅಲ್ಲಿ ಯಾರೇ ಆಗಿರ್ಲಿ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಲೇಔಟ್ ಅಂಡ್ ಡೆವಲಪ್ಮೆಂಟ್ ಮಾಡಿ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಂಥದ್ದಲ್ಲ. ಪ್ರೀ ಲಾಂಚ್ ಆಗಿ ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಪ್ಲಾನ್ ತಗೊಂಡು ಅವಾಗಲೇ ಸ್ಟಾರ್ಟ್ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ. ಅಂತ ಟೈಮಲ್ಲಿ ನಿಮಗೆ ಪ್ರೈಸು ಕೂಡ ಕಡಿಮೆ ಬರುತ್ತೆ. ಮತ್ತೆ ಯಾವ ದಿಕ್ಕಲ್ಲಿ ಬೇಕೋ ಆ ದಿಕ್ಕಿಗೆ ನಿಮ್ಗೆ ಸೈಟ್ ನ ಸಿಗುತ್ತೆ. ಒನ್ಸ್ ಫಾರ್ ಆಲ್ ಎಲ್ಲ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದಾಗ ಏನಾಗುತ್ತೆ, ಏನ್ ಅವೈಲಬಿಲಿಟಿ ಆಫ್ ಸೈಟ್ಸ್ ಗಳಿರುತ್ತೆ ಅದನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತೆ ಪ್ರೈಸ್ ಕೂಡ ಹೈಕ್ ಆಗಿರುತ್ತೆ. ಸೊ ಆ ರೀಸನ್ಗೆ ಒಂದೊಳ್ಳೆ ಆಪರ್ಚುನಿಟಿ ಇದೆ, ಒಂದೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರಂತದ್ದು. ಒಂದ್ಸಲ ಬಂದ್ ಜಾಗ ನೋಡಿ, ಫ್ಯಾಮಿಲಿ ಸಮೇತ ಬನ್ನಿ, ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ ನಿಮಗೆ. ಮತ್ತೆ ಸೈಟ್ ವಿಸಿಟ್ಗೆ ಅಂತ ಬಂದಾಗ ಡಿಸಿಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನೀವು ನೋಡಿ ನಾಳೆ ಬಂದು ನೋಡ್ಕೊಳ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಸೈಟ್ ಇರೋಂಥದ್ದಲ್ಲ. 10,000 ರೂಪಾಯಿ ಅಷ್ಟೇ ನಿಮ್ಮನ್ನ ಕೇಳೋದು ಬುಕಿಂಗ್ ಅಮೌಂಟ್ ಅಂತ ಹೇಳಿ. ಯಾರೇ ಆಗಿರಿ ಸೈಟ್ ವಿಸಿಟ್ ಬಂದ ತಕ್ಷಣ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ಹೇಳಿದ್ರೆ ಅವರು ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಸೊ ಒಂದ್ಸಲ ಸೈಟ್ ವಿಸಿಟ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನಿಮ್ ಫೈನಾನ್ಷಿಯಲ್ ಕ್ರೈಟೀರಿಯಾ ಏನಿದೆ, ಒಂದು ಸೈಟ್ ಇದೆ 5 ಲಕ್ಷಕ್ಕೆ ಏನಾದ್ರೂ ಒಂದು 2ರಿಂದ 3 ಲಕ್ಷ ಡೌನ್ ಪೇಮೆಂಟ್ ಮಾಡಬಹುದು. ಬ್ಯಾಲೆನ್ಸ್ ಅಮೌಂಟ್ ನ ಹೆಂಗ್ ಮಾಡ್ಕೋಬಹುದು, ಕುತ್ಕೊಂಡು ಮಾತ್ರ ಡಿಸ್ಕಸ್ ಮಾಡಿ ಮನೆ 10,000 ರೂಪಾಯಿ ಕೊಟ್ಟು ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟೇಶನ್ ಹೇಳಿದ್ನಲ್ಲ, ಕನ್ನಡಿ ತರ ಇರುತ್ತೆ ನಮ್ಮ ಡಾಕ್ಯುಮೆಂಟ್ಸ್. ಅದೇ ರೀತಿ ನಿಮ್ಗೆ ಎಲ್ಲೂ ಕೂಡ ಹ್ಯಾಸಲ್ ಎಲ್ಲ ತಲೆನೋವು ಬರೋದಿಲ್ಲ. ಅಷ್ಟು ಕ್ಲೀನ್ ಆಗಿ ಡಾಕ್ಯುಮೆಂಟ್ಸ್ ನಿಮ್ಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಸೊ 100% ಲೀಗಲ್ ಬರುತ್ತೆ. ನಾ ಹೇಳಿದ ನಾವು 2ರಿಂದ 3 ಸಲ ಸ್ಕ್ರೂಟಿ ಮಾಡ್ಕೊಂಡಿರ್ತೀವಿ ಡಾಕ್ಯುಮೆಂಟ್ಸ್. ನಮಗೆ 100% ಲೀಗಲ್ ಬಂದಿದೆ ಅಂತ ಹೇಳಿದ್ಮೇಲೆ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಂಥದ್ದು. ಸೊ ಆ ರೀಸನ್ಗೆ ನೀವು ಸೆಕೆಂಡ್ ಒಪಿನಿಯನ್ ತಗೊಳ್ತೀರಾ ಅಂದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ 10,000 ಕೊಟ್ಟು ಸೈಟ್ ನ ಬ್ಲಾಕ್ ಮಾಡ್ಕೊಳ್ಳಿ. 100% ಲೀಗಲ್ ಬರುತ್ತೆ ಡಾಕ್ಯುಮೆಂಟ್ಸ್ ಮೇಡಮ್. ಸರಿ, ಈಗ ನೀವು ಹೇಳಿದ್ರಿ ಪ್ರೀ ಲಾಂಚ್ ಆಫರ್ ಅನ್ನ ಕೊಡ್ತಾ ಇದೀವಿ, ಅದು ಕೇವಲ 20 ಸೈಟ್ ಗಳಿಗೆ ಮಾತ್ರ. ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಅದನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಈ ಪ್ರೀ ಲಾಂಚ್ ಆಫರ್ ಎಷ್ಟು ದಿನಗಳವರೆಗೆ ಇದೆ? ಯಾಕಂದ್ರೆ ಖಾಲಿ ಆಗೋವರೆಗೂ ಇರುತ್ತೆ. 20 ಸೈಟ್ ಆದ್ಮೇಲೆ ಪ್ರೈಸ್ ಹೈಕ್ ಆಗೋಗುತ್ತೆ. ಓಕೆ ಸರಿ ಮೇಡಮ್. ಹಾಗಾದ್ರೆ ಇನ್ನು ಈ ಸೈಟ್ ಗಳು ನೀವು ಹೇಳಿದ್ರಿ, ಈ ತಾವರೆಕೆರೆನಲ್ಲಿ ಮತ್ತೆ ಈ ಸೊಂಡೆಕೊಪ್ಪದಲ್ಲಿ ಹೊಸ ನಿವೇಶನಗಳನ್ನ ಮಾಡಿದೆ. ಜನಕ್ಕೆ ಒಂದು ನಂಬಿಕೆ ಅನ್ನೋದು ಬೇಕು. ಯಾವಾಗ್ಲೂ ಒಂದು ನಂಬಿಕೆಗೆ ಅರ್ಹವಾದ ಸಂಸ್ಥೆ ಅಂತ ನೀವು ಹೇಳ್ತೀರಾ. ಈಗಾಗಲೇ ಎಲ್ಲಿವರೆಗೂ ನಿಮ್ಮ ನಿವೇಶನಗಳ ಹಂಚಿಕೆ ಆಗಿದೆ, ಹಾಗೆ ಎಲ್ಲೆಲ್ಲಿ ಮನೆ ಕಟ್ಕೊಂಡು ಇದ್ದಾರೆ? ಯಾಕಂದ್ರೆ ನಿವೇಶನಗಳೇನೋ ಸಿಕ್ಬಿಡತ್ತೆ, ಕೊಡ್ತಾರೆ, ರಿಜಿಸ್ಟ್ರೇಷನ್ ಆಗತ್ತೆ, ಬಟ್ ತುಂಬಾ ದಿನಗಳವರೆಗೆ ಕಾಯಿಸ್ತಾರೆ. ಹಾಗೆ ಅದು ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕಾಗಿರ್ಬಹುದು ಅಥವಾ ನಮ್ಗೆ ಒಂದು ಅಲಾಟ್ ಮಾಡೋದಕ್ಕಾಗಿರ್ಬಹುದು, ತುಂಬಾ ದಿನಗಳವರೆಗೂ ಸಮಯ ತಗೋತಾರೆ ಕೆಲವರೆಲ್ಲ. ಸೊ ನಿಮ್ಮ ಒಂದು ಸಂಸ್ಥೆ ಎಷ್ಟು ಬೇಗ ಜನರ ಕೈಗೆ ಇದನ್ನ ತಲುಪಿಸ್ತೀರಾ ಅಂತ? ಖಂಡಿತ ಮೇಡಮ್, ಹೇಳಿದ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋಂಥದ್ದು. ನೀವು ಜಾಗ ನೋಡಿ ಓಕೆ ಆಗಿದೆ, ನಂಗೆ ಒಂದು ವಾರ 15 ದಿನದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಾವು ರೆಡಿ ಇರ್ತೇವೆ ರಿಜಿಸ್ಟ್ರೇಷನ್ಗೆ. ನಮಗೂ ಕೂಡ EMI 20 ತಿಂಗಳು ನಾವು ಕಾಯ್ಬೇಕಾಗುತ್ತೆ. ಅದೇ ಒಂದೇ ಸಲ ದುಡ್ಡು ಬರ್ತದೆ, ನಾವ್ ಯಾಕೆ ಬೇಡ ಅಂತ ಹೇಳ್ತೀವಿ, ನಾವ್ ಯಾಕೆ ಬೇಡ ಅಂತ ವೇಟ್ ಮಾಡಿಸ್ತೇವೆ ನಿಮ್ಗೆ. ಸೊ ಹಾಗೇನಿಲ್ಲ,
ಏನಿಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರೋಂಥದ್ದು. ಮತ್ತೆ ಇನ್ನೊಂದು ಹೇಗೆ ನಂಬಕಸ್ತ ಆಗಿದೆ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್, ಇವಾಗ ನಾವೇನು ಹಳೆ ಲೇಔಟ್ಸ್ ಗಳನ್ನ ಮಾಡಿದೀವಿ ಆ ಕಸ್ಟಮರ್ಸ್ಗೆಲ್ಲ ಪ್ರತಿಯೊಬ್ಬರಿಗೂ ನಾವು ಫೋನ್ ಮಾಡಿ ಹೇಳಿದಾಗ ಏನಾಗುತ್ತೆ, ಅವ್ರ ಕಡೆಯಿಂದ ಒಂದು 2 ಕಸ್ಟಮರ್ಸ್ ಬರ್ತಾರೆ, ಇಲ್ಲ ನಾನೊಂದು ಪರ್ಚೇಸ್ ಮಾಡ್ತೀನಿ, ನಿಮ್ ಕಡೆಯಿಂದ ಒಳ್ಳೆ ಬೆನಿಫಿಟ್ ಆಗಿದೆ, ಅವ್ರಿಗೊಬ್ರಿಗೆ EMI ಕೊಡಿ, ಯಾರೋ ಅವ್ರ ಕೈಲಾಗೋದಿಲ್ಲ, ಅವರು ಒಂದು ಮನೆ ಅಂತ ಮಾಡ್ಕೊಳ್ತಾರೆ, ಅವರು ಒಂದು ಸೈಟ್ ಅಂತ ಹೇಳಿ ಮಾಡ್ಕೊಳ್ತಾರೆ. ಸೊ ಈ ತರ ಕಸ್ಟಮರ್ಸ್ ಗಳು ಜಾಸ್ತಿ ಇದಾರೆ ಮೇಡಮ್. ಹೇಳದ್ನಲ್ಲ, ಒಂದು ನಂಬಿಕೆ ಅನ್ನೋದು ಬಂದ್ಬಿಡ್ತು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಕೂಡ ನೋಡಲ್ಲ ಅವರು, ಇಲ್ಲ ನಾನು ತಗೊಂಡಿದ್ದೀನಿ ಬನ್ನಿ ನೀವು ತಗೊಳ್ಳಿ ಸೈಟ್ ನನ್ನ ಮೇಲೆ ಹೋಗುತ್ತೆ. ಮತ್ತೆ ಮೇನ್ ಆಗಿರೋದು ತಾವರೆಕೆರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೇಡಮ್. ಇವಾಗ ಮಾಗಡಿ ರೋಡ್ ಅಲ್ಲಿ ಯಾರ್ಯಾರು ಓಡಾಡ್ತಾರೆ, ಸೊ ಮಾಗಡಿ ರೋಡ್ ಅದು ಸ್ಟ್ರೇಟ್ ಹೋಗಿ ನಿಮಗೆ ಕುಣಿಗಲ್ ಕನೆಕ್ಟ್ ಆಗುತ್ತೆ, ಕುಣಿಗಲ್ ಬೈಪಾಸ್ ಕನೆಕ್ಟ್ ಆಗುತ್ತೆ, ಹಾಸನ್ ರೋಡ್ ಅಲ್ಲಿ ಕುಣಿಗಲ್ ಬೈಪಾಸ್ ಅಂತ ಹೇಳಿ ಬರುತ್ತೆ, ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಆ ರೋಡ್ ಕೂಡ ಎಲ್ಲರಿಗೂ ಗೊತ್ತಿರೋಂಥದ್ದು. ಪ್ರೆಸೆಂಟ್ ಈಗ ಅದು ಸಣ್ಣದಾಯ್ತು ರೋಡ್, 80 ಫೀಟ್ ರೋಡ್ ಇದೆ, ವೈಡಿಂಗ್ ಆಗಿದೆ, 125 ಅಡಿ ರೋಡ್ ಆಗಿದೆ, ಡಬಲ್ ರೋಡ್ ಆಗಿದೆ. ಅಪ್ ಟು ಕುಣಿಗಲ್ ಬೈಪಾಸ್ 125 ಫೀಟ್ ರೋಡ್ ಆಗಿದೆ. ಮತ್ತೆ ನೆಲಮಂಗಲ ಯಾರಿಗೂ ಗೊತ್ತಿಲ್ಲ ಹೇಳಿ ನೆಲಮಂಗಲ. ಸೊ ನಾರ್ತ್ ಪಾರ್ಟ್ ಆಫ್ ಕರ್ನಾಟಕ ಆಗಿರ್ಲಿ ಇಲ್ಲ ಇಂಡಿಯಾ ಆಗಿರ್ಲಿ ಕನೆಕ್ಟಿವಿಟಿ ಹೆಬ್ಬಾಗ್ಲೇ ನೆಲಮಂಗಲ. ಸೊ ಅಲ್ಲಿಂದ ಲೆಫ್ಟ್ ಡಿವಿಯೇಷನ್ ತಗೊಂಡ್ರೆ ಕುಣಿಗಲ್ ಬೈಪಾಸ್ಗಿನ ಮುಂಚೆ ಲೆಫ್ಟ್ ಡಿವಿಯೇಷನ್ ಬರುತ್ತೆ, ಸೊಂಡೆಕೊಪ್ಪ ಅಂತ ಹೇಳಿ ಬೈಪಾಸ್ ಬರುತ್ತೆ, ಸೊಂಡೆಕೊಪ್ಪ ಬೈಪಾಸ್ ಅಂತ ಹೇಳ್ತಾರೆ. ಆ ಬೈಪಾಸ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಎಕ್ಸಾಕ್ಟ್ಲಿ 7.5 ಕಿಲೋಮೀಟರ್ಸ್ ಲೇಔಟ್ಗೆ. ಸೊ ಹೇಳಿದ್ನಲ್ಲ ಆಕ್ಸೆಸಿಂಗ್ ವೈಸ್ ನೀವು ಈ ಕಡೆ ತುಮಕೂರಿನಿಂದ ಬಂದ್ರು ಈಸಿ ಆಗುತ್ತೆ, ಮೈಸೂರಿನಿಂದ ಬಂದ್ರು ಈಸಿ ಆಗುತ್ತೆ. ಮೈಸೂರು ರೋಡ್ ಮೇಲೆ ನೀವು ಇದ್ರ ಮೇಲೆ ಬಂತು ಅಂತ ಹೇಳಿದ್ರೆ ದೊಡಲ್ಮರ ರೋಡ್ ಮೇಲೆ ಬಂತು ಅಂತ ಹೇಳಿದ್ರು ಕೂಡ ನಿಮಗೆ ತುಂಬಾ ಹತ್ರ ಆಗುತ್ತೆ. ಸೊ ಹೇಳಿದಲ್ಲ ಒಂದೆಲ್ಲ ಎಲ್ಲಾ ರೀತಿನೂ ಪ್ಲಸ್ ಪಾಯಿಂಟ್ ಇರೋಂಥದ್ದು. ಯಾವುದು ಕೂಡ ನಿಮ್ಗೆ ಎಲ್ಲೂ ಇಲ್ಲ ನನ್ ಬೇಡ ಅನ್ನೋ ಆಪ್ಷನ್ ಬರೋದಿಲ್ಲ ನಿಮಗೆ. ನಮ್ದು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ನಿಮಗೆ ಬೇಡ ಅಂತ ಹೇಳ್ತೀರಾ ಹೊರತು ಒಂದ್ಸಲ ಸೈಟ್ ಬುಕ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಬರೋದಿಲ್ಲ ಮೇಡಮ್. ಅದು ಲೀಗಲ್ ಆಗಿರ್ಲಿ ಇಲ್ಲ ಡಾಕ್ಯುಮೆಂಟೇಶನ್ ವೈಸ್ ಅಲ್ಲಿ ಆಗಿರ್ಲಿ ಇಲ್ಲ ಅಮೌಂಟ್ ಅಲ್ಲಿ ಆಗಿಲ್ಲ, ಒಂದು ಮಗು ಹೋಗಿ ಹೇಗೆ ಚಾಕ್ಲೇಟ್ ತಗೋ ಬರುತ್ತೆ ಅಂಗಡಿ ಹೋಗಿ ಅಷ್ಟು ಈಸಿ ನಮ್ಮ ಆಫೀಸ್ ಅಲ್ಲಿ ಬಂದು ಸೈಟ್ ತಗೊಳ್ಳೋದು ಕ್ಲಾರಿಟಿ ಇರುತ್ತೆ. ಸರಿ, ಈಗ ಕೆಲವರು ಸದ್ಯಕ್ಕೆ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸೈಟ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಡ್ತಾರೆ. ಖಂಡಿತ. ಆದ್ರೆ ಅವರಿಗೆ ಮುಂದೆ ಏನೋ ಹಲವಾರು ಕಾರಣಗಳು ಬರಬಹುದು, ಏನು ಅನ್ಪ್ಲಾನ್ಡ್ ಕಾರಣಗಳಿರಬಹುದು. ಸೊ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಅದನ್ನ ಅವರು ಡೌನ್ ಪೇಮೆಂಟ್ ಕೊಟ್ಟಿರೋ ಅಮೌಂಟ್ ಅನ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ನಾವು ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಾವು ಕಂತಲ್ಲಿ ಕಟ್ಟಬಹುದು ಅನ್ನೋದೇನಾದ್ರೂ ಆಪ್ಷನ್ ಕೊಡ್ತೀರಾ? ಖಂಡಿತ ಮೇಡಮ್. ಇವಾಗ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡಕ್ ಬರ್ತೀನಿ, ಏನದು ಟೈಮ್ ಕೊಡಿ 2 ತಿಂಗಳು ಕ್ಲಿಯರ್ ಮಾಡ್ಕೊಳ್ತೀವಿ. ಈ ಸಿಚುಯೇಷನ್ಸ್ ಅನ್ನೋದು ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅಂತ ಕಸ್ಟಮರ್ಸ್ ಕೂಡ ಅನುಕೂಲ ಮಾಡ್ಕೊಡ್ತೀವಿ. ಯಾಕಂದ್ರೆ ಈ ಪ್ರಾಜೆಕ್ಟ್ ಎಲ್ಲ ಮುಂದಿನ ಪ್ರಾಜೆಕ್ಟ್ ಎಲ್ಲ ತಗೊಳ್ಳಿ ಅಂತ ಹೇಳ್ತೀವಿ, ಇಲ್ಲ EMI ಎಲ್ಲರೂ ಕಟ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒನ್ಸ್ ಅಗ್ರಿಮೆಂಟ್ ಆದ್ಮೇಲೆ ಯಾವ್ದೇ ರೀತಿನೂ 10,000 ರೂಪಾಯಿ ಲೆವೆಲ್ ಅಲ್ಲಿ ಅವಾಗಲೇ ಎಲ್ಲ ಫಿಲ್ಟರ್ ಮಾಡ್ಕೊಬಿಡ್ತೀವಿ ನಾವೆಲ್ಲಾನು ಕೂಡ. ಅಗ್ರಿಮೆಂಟ್ ಆದ್ಮೇಲೆ 100% ರಿಜಿಸ್ಟ್ರೇಷನ್ಗೆ ಬರ್ಬೇಕು ಕಸ್ಟಮರ್ಸ್. ಆತರ ಅವ್ರ ಮೈಂಡ್ ಸೆಟ್ ಆಗೋಗಿರುತ್ತೆ. ಸೈಟ್ ಹೇಳಿದ್ರೆ ಮೇಡಮ್ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಇವಾಗ ಒಂದು 5 ಲಕ್ಷಕ್ಕೆ ನಾನು ಸೈಟ್ ಪರ್ಚೇಸ್ ಮಾಡಿದೀನಿ, 10 ಲಕ್ಷಕ್ಕೆ ನನಗೆ ಸೇಲ್ ಆಗ್ತಿದೆ ಒಂದು 2 ವರ್ಷಕ್ಕೆ ಅಂತಂದಾಗ ಯಾರ ತಾನೇ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಇವಾಗ ನಾವು ಹಳೆ ಪ್ರಾಜೆಕ್ಟ್ಸ್ ಗಳಲ್ಲೂ ಅಷ್ಟೇ ಬರೀ 2-3 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ದೆ ನಾನು ಅವಾಗಲೇ. ಇವತ್ತು ಕಸ್ಟಮರ್ಸ್ ನಾನೇ ರೀಸೇಲ್ ಮಾಡ್ಕೊಡ್ತಾ ಇದ್ದೀನಿ 5.5 6 ಲಕ್ಷಕ್ಕೆ. ಖುಷಿ ಆಗುತ್ತೆ. ಬರೀ 2-3 ಲಕ್ಷಕ್ಕೆ ಸೈಟ್ ಕೊಟ್ಟು ಇವತ್ತು 5 ರಿಂದ 6 ಲಕ್ಷಕ್ಕೆ ಸೈಟ್ ಮಾಡ್ತಾ ಇದಾರೆ. ಡೌನ್ ಲೈನ್ ಬರೀ ಒಂದು 5 ವರ್ಷಕ್ಕೆ ಅಂತ ಹೇಳಿದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ, ಕರೆಕ್ಟ್ ಅಲ್ವಾ? ಆ ದುಡ್ಡನ್ನ ತಗೊಂಡ್ ಇಲ್ಲಿ ಹಾಕಿ, ನಾನು ಅದನ್ನ ಹೇಳಿದೆ, ಅಲ್ಲಿ ಮಾಡಿದ್ರೆ ಇಲ್ಲಿ ದುಡ್ಡು ತಂದು ಹಾಕಿ, ಇಲ್ಲೊಂದು ಆಗುತ್ತೆ ನಾವು ಬೇರೆ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಆ ರೀಸನ್ಗೆ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಪಾರ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ 5 years 10 years, ಇಲ್ಲ ನಾನು ಮನೆ ಕಟ್ಕೊಂಡು ಹೋಗ್ತೀರಾ 5 ವರ್ಷ ಬಿಟ್ಟು ಆರಾಮಾಗಿ ಮನೆ ಕಟ್ಕೊಂಡು ಹೋಗಿ 100% ನಿಮಗೆ ಒಂದು ಒಳ್ಳೆ ಜಾಗದಲ್ಲಿ ಮನೆ ಕಟ್ಕೊಳ್ತೀರಾ. ಇವಾಗ ಅಪಾರ್ಟ್ಮೆಂಟ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಅನುಕೂಲತೆ, ಎಲ್ಲರಿಗೂ ಒಂಥರ ಇದಾಗಿರಲ್ಲ, ಫ್ರೀಡಮ್ ಇರೋದಿಲ್ಲ. ಕಾರ್ ಪಾರ್ಕಿಂಗ್ ಆಗಿರ್ಲಿ ಇಲ್ಲ ಏನೊಂದು ಫಂಕ್ಷನ್ ಮಾಡೋಕ್ಕಾಗಿರ್ಲಿ ಅವ್ರದೇ ಅದು ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಂಬಂಧಿಕರು ಜಾಸ್ತಿ ಜನ ಇರ್ತಾರೆ, ಕರೆಕ್ಟ್ ಅಲ್ವಾ? ಹೋಗಿ ಬರೋರು ಜಾಸ್ತಿ ಜನ. ಏನೊಂದು ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲೊಂದು ಫ್ರೀಡಮ್ ಅನ್ನೋದಿರುತ್ತೆ. ಬರೀ ಒಂದು 10 ಲಕ್ಷಕ್ಕೆ ನೀವು ಸೈಟ್ ನ ಪರ್ಚೇಸ್ ಮಾಡ್ತಾ ಇದೀರಾ, ಒಂದು 30-40 ಲಕ್ಷಕ್ಕೆ ರಾಜಂಗೆ ನಾವು ಮನೆ ಕಟ್ಕೊಂಡು ಹೋಗ್ಬೋದು. ಸೊ ನಮ್ಮ ಬಜೆಟ್ ಒಳಗೂ ಬಂತು, ಸಾಲನೂ ಇರೋದಿಲ್ಲ ನಮಗೆ ಜಾಸ್ತಿ, ಲೈಫ್ ಲಾಂಗ್ 20-25 ವರ್ಷ ನಾವು ಲೋನ್ ಕಟ್ಕೊಂಡು ಹೋಗ್ಬೇಕಪ್ಪ ಅನ್ನೋದು ಇರೋದಿಲ್ಲ. ಸೊ ಆ ರೀಸನ್ಗೆ ಒಳ್ಳೆ ಪ್ರಾಪರ್ಟಿ ಕೊಡ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ ರಶ್ಮಿ ಅವರೇ, ಸಾಕಷ್ಟು ಮಾಹಿತಿನ ನೀಡಿದೀರಾ. ಹಾಗೆ ಜನಸಾಮಾನ್ಯನಿಗೆ ಒಂದು ಕನಸು ಕಾಣಿ, ನಾವು ರೆಕ್ಕೆ ಕೊಡ್ತೀವಿ ಅನ್ನೋದಕ್ಕೆ ಒಂದು ಹೆಜ್ಜೆ ನಾವು ಪೂರಕವಾಗಿದ್ದೀವಿ ಅನ್ನೋದನ್ನ ಸಪೋರ್ಟ್ ಆಗಿ ನಿಲ್ತೀವಿ ಅನ್ನೋದನ್ನ ಮಾಹಿತಿ ನೀಡಿದ್ದೀರಾ. ಧನ್ಯವಾದ ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಸೈಟ್ಗಳನ್ನ ಅಥವಾ ಸೈಟ್ ತೆಗೆದುಕೊಂಡು ಮನೆಯನ್ನ ನಿರ್ಮಿಸಬೇಕು ಅನ್ನೋದಾದ್ರೆ MKB ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮಕ್ಕಳು ಬೀಳ್ತಾರೆ, ಗಾಯ ಆಗುತ್ತೆ, ನಾವು ಅವರಿಗೆ ಬ್ಯಾಂಡೇಡ್ ಹಾಕ್ತಿವಿ ಅಲ್ವಾ? ಆದ್ರೆ ರೆಲಿ ಸ್ಪ್ರೇ ಈ ಬ್ಯಾಂಡೇಜ್ ಅನ್ನೇ ಬದಲಿಸಿದೆ. ಇದು ಒಂದು ರೀತಿಯ ಬ್ಯಾಂಡೇಜ್ ಆದ್ರೆ ಸ್ಪ್ರೇ ರೂಪದಲ್ಲಿ, ಜೊತೆಗೆ ಅರಿಶಿಣವೂ ಇದೆ. ಇದು ವಾಟರ್ ಪ್ರೂಫ್ ಆಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಇದು ಗಾಯದ ಮೇಲೆ ಒಂದು ಸ್ಕಿನ್ ರೀತಿಯ ಲೇಯರ್ ಮಾಡಿ ಅದನ್ನ ಜೆಂಟ್ಲಿ ಹೀಲ್ ಮಾಡುತ್ತೆ. ಚೆನ್ನಾಗಿದೆ ಅಲ್ವಾ? ರೆಲಿ ಸ್ಪ್ರೇ ಬ್ಯಾಂಡೇಜ್ ಸ್ಪ್ರೇ. ನೀವು ಗೆಲ್ಬೇಕು.